ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮ. ನಾನು ಸಂಪತ್ ಭಂಡಾರು. ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆ ಶುರುವಾಗಿದೆ. ಹೊಸ ಸಂಚಲನ ಅಂತ ಕೆಲವೊಂದಿಷ್ಟು ಜನ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ DCM DK ಶಿವಕುಮಾರ್ ಅವರ ನಡೆ. ದೆಹಲಿಗೆ ಹೋದ್ರು, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದ್ರು. ಅವರ ಹೇಳಿಕೆಯಲ್ಲಿ ಸಾಕಷ್ಟು ಅರ್ಥಗಳು ಇತ್ತು. ಒಂದ್ ಕಡೆಯಲ್ಲಿ ವಿರೋಧಿಸಿದವರು ವಿರೋಧಿ ಬಣಗಳಿಗೆ ಖಡಕ್ ಉತ್ತರವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ಅದರ ಮುಂದುವರಿದ ಭಾಗ ಅಂತ ಹೇಳಿದ್ರೆ ನಿನ್ನೆ ಶಿವರಾತ್ರಿ ಆಚರಣೆಯಲ್ಲಿ ಕೊಯಮತ್ತೂರಿನಲ್ಲಿ ಇಶಾ ಫೌಂಡೇಶನ್ ಅವರ ಶಿವರಾತ್ರಿ ಆಚರಣೆಯಲ್ಲಿ DCM DK ಶಿವಕುಮಾರ್ ಅವರು ಭಾಗಿಯಾಗಿರೋದು ಈಗ ಹೊಸ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದೇ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ, DKಶಿ ಗೇಮ್ ಹಿಂದುತ್ವದ ಅಸ್ತ್ರ. DCM DK ಶಿವಕುಮಾರ್ ಅವರು ಇಶಾ ಫೌಂಡೇಶನ್ ಅವರು ಆಯೋಜನೆ ಮಾಡಿದಂಥ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಕೂಡ ಇದ್ರು. ರಾಜ್ಯ ರಾಜಕಾರಣದಲ್ಲಿ ಇದು ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಿಂದಲೇ DCM DK ಶಿವಕುಮಾರ್ ಅವರ ವಿರುದ್ಧ ಅಪಸ್ವರ ಕೇಳಿ ಬರ್ತಾ ಇದೆ. ಅಪಸ್ವರ ಯಾಕೆ? ಹಾಗಾದ್ರೆ ಓರ್ವ ರಾಜಕೀಯ ನಾಯಕ ಶಿವರಾತ್ರಿ ಹಬ್ಬದಲ್ಲಿ ಅಥವಾ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರಲ್ಲಿ ತಪ್ಪೇನಿದೆ? DCM DK ಇವರ ನಡೆ ದಿನಕ್ಕೊಂದು ನಡೆ, ಕಾತುರ ಹೆಚ್ಚಾಗ್ತಾ ಇದೆ. ಅಸಲಿಗೆ DCM DK ಶಿವಕುಮಾರ್ ಅವರು ಹೆಣೆದಿರುವಂತ ರಣತಂತ್ರ ಏನು? ಯಾರಿಗೆ ಯಾವ ಸಂದೇಶವನ್ನ ಕೊಡೋಕೆ ಹೊರಟಿದ್ದಾರೆ? ಸಿದ್ದು ಅಹಿಂದಾಸ್ತ್ರಕ್ಕೆ DCM DK ಶಿವಕುಮಾರ್ ಅವರು ಪ್ರತ್ಯಾಸ್ತ್ರವನ್ನ ಹೂಡಿದ್ರ ಗಮನಿಸ್ತಾ ಇರಬಹುದು. ನಿನ್ನೆಯ ಕಾರ್ಯಕ್ರಮದ ದೃಶ್ಯಾವಳಿಗಳನ್ನ ಒಂದ್ ಕಡೆಯಲ್ಲಿ ಕೇಂದ್ರ ಗೃಹ ಸಚಿವರಾಗಿರುವಂತ ಅಮಿತ್ ಶಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಸದ್ಗುರು ಜಗ್ಗಿ ವಾಸುದೇವ್ ಅವರು ಮಧ್ಯದಲ್ಲಿ ಕುಳಿತಿದ್ರೆ ಪಕ್ಕದಲ್ಲಿ DCM DK ಶಿವಕುಮಾರ್ ಅವರಿದ್ದ. ಒಂದೇ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿರೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕಿಂತ ಮುಂಚಿತವಾಗಿ ಅವರು ದೆಹಲಿಗೆ ಹೋಗಿ ಬಂದಿದ್ರು, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಿದ್ರು. ಇದಕ್ಕಿಂತ ಮುಂಚಿತವಾಗಿ ಕುಂಭಮೇಳದಲ್ಲಿ ಹೋಗಿದ್ರು. ಕುಂಭಮೇಳದಲ್ಲಿ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಒಂದ್ ಕಡೆಯಲ್ಲಿ ಕುಂಭಮೇಳದ ಬಗ್ಗೆ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದಲೇ ಟೀಕೆಯ ಮಾತುಗಳು ಕೇಳಿ ಬಂತು. ಅದೇ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರು ಹೋಗಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಬಂದಿದ್ರು. ಇದು ಕೂಡ ಹೊಸ ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಟೀಕೆ ಮಾಡ್ತಾ ಇರೋದು ಅವರದ್ದೇ ಪಕ್ಷದ ಕೆಲವೊಂದಿಷ್ಟು ನಾಯಕರು. ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಬಿಜೆಪಿ ವಕ್ತಾರರಾಗಿರುವಂತಹ ದಿಲೀಪ್ ಗೌಡರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ JDS ವಕ್ತಾರರಾಗಿರುವಂತಹ ಡಾಕ್ಟರ್ ನಾಗೇಂದ್ರ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಪ್ ವಕ್ತಾರರಾಗಿರುವಂತಹ ಅನಿಲ್ ನಾಚಪ್ಪ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ದರ್ಶನ್ ಅವರೇ, ಸದ್ಯ ನಿಮ್ಮ ಪಾರ್ಟಿಯಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಒಂದ್ ಕಡೆಯಲ್ಲಿ DCM DK ಶಿವಕುಮಾರ್ ಅವರನ್ನ KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಶತಾಯಗತಾಯ ಒಂದಷ್ಟು ನಾಯಕರು ಪ್ರಯತ್ನ ಮಾಡಿದ್ರು. ಅದು ಸಾಧ್ಯ ಆಗ್ಲಿಲ್ಲ. ಹೈಕಮಾಂಡ್ ನಾಯಕರನ್ನ DCM DK ಶಿವಕುಮಾರ್ ಅವರು ಭೇಟಿಯಾಗಿ ಬಂದಿದ್ದಾರೆ. ಅದಾದ ಬಳಿಕ ನಿನ್ನೆ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ಒಂದಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಏನ್ ಹೇಳ್ತೀರಾ? ನೋಡಿ, ದಾರ್ಶನಿಕರು ಒಂದು ಮಾತನ್ನ ಹೇಳ್ತಾರೆ, ಓಕೆ, ದೃಷ್ಟಿ ಬದಲಿಸಿ ನೋಡು ದೃಶ್ಯವೇ ಬದಲಾದೀತು, ಹವ್ಯಾಸ ಬದಲಿಸಿ ನೋಡು ಹಣೆಬರವೇ ಬದಲಾದೀತು, ವಿಚಾರ ಬದಲಿಸಿ ನೋಡು ದೇಶವೇ ಬದಲಾದೀತು, ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕು ಬದಲಿಸಿದರೆ ಸಾಕು ನೀ ಸೇರುವ ದಡ ಎದುರಾದೀತು ಅಂತ. ಈ ವಿಚಾರದಲ್ಲಿ ಪ್ರತಿಯೊಂದು ಅಡಗಿದೆ. ಇವತ್ತು ಕೆಲವೊಂದು ಮಾಧ್ಯಮ ಚರ್ಚೆಗಳು, ಕೆಲವೊಂದು ರಾಜಕೀಯ ಚರ್ಚೆಗಳು, ಇವತ್ತು ಅಮಿತ್ ಶಾ ಅವ್ರ ಜೊತೆ ಒಂದು ಏನು ಕಾರ್ಯಕ್ರಮದಲ್ಲಿ ಇದ್ರು ಅನ್ನೋದಕ್ಕೆ BJP ಹೋಗ್ತಾರ, BJP ಜೊತೆಗ ಏನೇನೋ ಚರ್ಚೆಗಳು. ನಿಮ್ಮ ದೃಷ್ಟಿಯನ್ನ ಬದಲಾಯಿಸ್ಕೊಳ್ಳಿ. ಅದೊಂದು ಕಾರ್ಯಕ್ರಮ, ಸಾಂಸ್ಕೃತಿಕವಾದಂತಹ ಮಹಾಶಿವರಾತ್ರಿಯ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ. ಧಾರ್ಮಿಕ ಕಾರ್ಯಕ್ರಮಕ್ಕೆ ಏನು ಅವರು ಸ್ವಾಮೀಜಿಯವರು ಜಗ್ಗಿ ವಾಸುದೇವ್ ಸದ್ಗುರು ಅವರು ಖುದ್ದು ಅವರ ಮನೆಗೆ ಬಂದು
ಒಂದು ಆತಿಥ್ಯವನ್ನ ಕರೀತಾರೆ, ಅತಿಥಿಯಾಗಿ ಬರಬೇಕು ಅಂತೇಳಿ. ಓಕೆ. ಅದಕ್ಕೆ ಗೌರವ ಕೊಟ್ಟು ಆ ಒಂದು ಸ್ಥಳಕ್ಕೆ ಹೋಗುವಂಥದ್ದು, ಮತ್ತೆ ನಮ್ಮ ಧರ್ಮವನ್ನು ಆಚರಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಆ ಒಂದು ಕರ್ತವ್ಯವನ್ನ ಅವರು ಮಾಡಿದ್ದಾರೆ. ಅದೇ ಕಾರ್ಯಕ್ರಮದಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಅವರು ಇದ್ರು. ಅವರು ಒಬ್ರು ಆಹ್ವಾನಿತರು ಇರೋ ಕಾರಣ ಅವ್ರು ಆ ಕಡೆ ಈ ಕಡೆ ಕೂತ ತಕ್ಷಣ ನಿಮ್ಮ ದೃಷ್ಟಿಯಲ್ಲಿ ಯಾಕೆ ಬಿಜೆಪಿ ಅಂತ ಅನ್ಕೊಳ್ತೀವಿ? ಯಾರ ದೃಷ್ಟಿಯಲ್ಲಿ ಸರ್? ಯಾರ ದೃಷ್ಟಿಯಲ್ಲಿ? ಅಲ್ಲ, ಇವತ್ತಿನ ಸೋಷಿಯಲ್ ಮೀಡಿಯಾ ಚರ್ಚೆಗಳು, ಇವತ್ತಿನ ಟಿವಿ ಚರ್ಚೆಗಳು, ಇವತ್ತಿನ ರಾಜಕೀಯ ವಿಶ್ಲೇಷಣೆಗಳು, ಇವನ್ನೆಲ್ಲ ನೋಡೋದು ನಿಮ್ಮ ದೃಷ್ಟಿ ಬದಲಾಯಿಸ್ಕೊಳ್ಳಿ. ಸೊ ಅದೊಂದು ಧಾರ್ಮಿಕ ಕಾರ್ಯಕ್ರಮ. ಧಾರ್ಮಿಕ ಕಾರ್ಯಕ್ರಮಕ್ಕೆ ಅವರೊಬ್ರು ಅತಿಥಿಯಾಗಿ ಬಂದಿದ್ದಾರೆ, ಇವರು ಒಬ್ರು ಅತಿಥಿಯಾಗಿ ಹೋಗಿದ್ದಾರೆ. ಮತ್ತೆ ಇನ್ನೊಂದು ಹೇಳ್ದೆ, ಹವ್ಯಾಸ ಬದಲಿಸಿ ನೋಡು, ಹಣೆ ಬರವೇ ಬದಲಾಯಿತು ಅಂತ ಹೇಳಿ. ಆದ್ರೆ ಇದು ಈ ಒಂದು ವಿಚಾರ ಯಾಕೆ ಹೇಳ್ತೀನಿ ಅಂದ್ರೆ, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ದೈವ ಭಕ್ತಿ ಅನ್ನುವಂಥದ್ದು ಅವರ ಹವ್ಯಾಸವಾಗಿ ಬಂದಿರತಕ್ಕಂಥದ್ದು. ಅದು ಅವರನ್ನ ಒಂದು ಭಕ್ತಿಯ ಯಾವ ರೀತಿ ಅನ್ನುವಂಥದ್ದನ್ನ ನಿಮಗೆ ಚಿಕ್ಕ ಉದಾಹರಣೆ, ಪ್ರಯಾಗ್ರಾಜ್ಗೆ ಹೋದ್ರು. ಪ್ರಯಾಗ್ರಾಜ್ಗೆ ಹೋದಾಗ ಉದಾಹರಣೆ ನರೇಂದ್ರ ಮೋದಿ ಅವರು ಹೋಗಿದ್ರು. ನರೇಂದ್ರ ಮೋದಿ ಅವರು 3 ಸರಿ ಮುಳುಗಿದ್ರು, ಎದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಶಾಸ್ತ್ರೋಕ್ತವಾಗಿ ಅಜ್ಜಯ್ಯನವರಿದ್ರು, ಅಜ್ಜಯ್ಯನವರ ಆಶೀರ್ವಾದ ಮಾಡ್ತಾ ಇದ್ರು. ದಂಪತಿಗಳು ಒಟ್ಟಿಗೆ ನೀರಲ್ಲಿ ಮುಳುಗುವಂತ ಒಂದು ಇದು. ಇನ್ನ ಅದೇ ವಿಚಾರದಲ್ಲಿ ಇನ್ನೊಂದು ಟೀಕಾ ವಿಚಾರವನ್ನು ತಾವು ತಗೊಳ್ತೀರಾ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಹೇಳಿದ್ರಲ್ಲಂತ, ಅದೇ ರೀತಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಯೋಗಿ ಆದಿತ್ಯನಾಥ್ ಅವರ ಅರೇಂಜ್ಮೆಂಟ್ ಚೆನ್ನಾಗಿದೆ ಅನ್ನುವಂಥ ವಿಚಾರನೂ ಬಂದಿದೆ. ಈ ಎರಡು ಮಾತುಗಳು 100ಕ್ಕೆ 100 ಸತ್ಯ. ಏನು VIP ಪ್ರೋಟೋಕಾಲ್ ಇತ್ತು, ಅಲ್ಲಿ ಬಹಳ ನೀಟಾದಂಥ ಅರೇಂಜ್ಮೆಂಟ್ ಇದೆ ಅನ್ನುವಂಥ ಮಾತನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನು ಹೇಳಿದ್ರು ಅದು ಸತ್ಯವೇ. ಇವತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಆ ಒಂದು ನೀರು ಜನಸಾಮಾನ್ಯರು ಮುಳುಗ್ತಾ ಇದ್ದಂಥ ಸ್ಥಳದಲ್ಲಿ ಸ್ನಾನಕ್ಕೆ ಯೋಗ್ಯ ಇಲ್ಲ ಅಂತ ಸೆಂಟ್ರಲ್ ಗೌರ್ಮೆಂಟ್ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಕೊಟ್ಟಿರ್ತಕ್ಕಂಥ ದಾಖಲೆ ಏನು ಸತ್ಯ ಇದೆಯಲ್ವಾ, ಆ ಒಂದು ವಿಚಾರಕ್ಕೆ ಅವ್ರು ಹೇಳಿರ್ತಕ್ಕಂಥದ್ದು ನಾವು ಒಪ್ಪಲೇಬೇಕು. ಮತ್ತೆ ಈ ಒಂದು ಧರ್ಮ ಅನ್ನುವಂಥದ್ದನ್ನ ನಾವು ಯಾವ ಪಕ್ಷಕ್ಕೂ ಅಡ ಇಟ್ಟಿಲ್ಲ. ಧರ್ಮ ಅಥವಾ ಧರ್ಮಾಚರಣೆಗಳು ನಮ್ಮ ಹುಟ್ಟಿನಿಂದನೇ ನಮ್ಮ ತಂದೆ ತಾಯಿಗಳು ಹೇಳಿಕೊಡುವ ಸಂಪ್ರದಾಯ ಪದ್ಧತಿಗಳು. ಹಾಗಂತೇಳಿ ಎಲ್ಲರೂ ಧರ್ಮವನ್ನ ಪಾಲನೆ ಮಾಡ್ಬೇಕನ್ನುವಂತ ಕಾನೂನು ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಿನಗೆ ಯಾವ ಒಂದು ಧರ್ಮ, ನಿನ್ನ ಆಚರಣೆ ವಿಚಾರಗಳನ್ನ ಇಲ್ಲಿ ಅಳವಡಿಸ್ಕೊಡ್ಲಿಕ್ಕೆ, ಪಾಲನೆ ಮಾಡಲಿಕ್ಕೆ ನೀವು ಸರ್ವ ಸ್ವಾತಂತ್ರ್ಯರು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಉದಾಹರಣೆಗೆ ಇವಾಗ ಒಂದೊಮ್ಮೆ ತೇಜಸ್ವಿ ಸೂರ್ಯ ಏನು ಮುಸ್ಲಿಂ ಸಮುದಾಯ ಪಂಚರ್ ಹಾಕೋರು ಅಂತ ಹೀಯಾಳಿಸಿದಾಗ ಎದೆ ತಟ್ಟಿ ಹೇಳಿದ್ರು, ದೇ ಆರ್ ಮೈ ಬ್ರದರ್ಸ್ ಅಂತೇಳಿ. ಅವರನ್ನೂ ಒಂದು ಅನ್ಯ ಧರ್ಮ ಅಂದ್ರೆ ಅವ್ರನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ. ಇದೇ ನೀವು ಬಿಜಾಪುರದ ಯಾವುದು ಹಶಿಮ್ ಫಿರ್ ದರ್ಗಾ ಏನಿದೆ, ಅಲ್ಲಿಗೆ ಹೋದಾಗ ಗುರುಗಳ ಆಶೀರ್ವಾದ ಪಡಿತಾರೆ. ಪಂಜಿಕಲ್ಲು ಅಂತೇಳಿ ಜೈನರ ಬಸದಿ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ, ಅಲ್ಲಿಗೆ ಮುಖ್ಯ ಅತಿಥಿಗಳಾಗಿ ಹೋಗ್ತಾರೆ. ಸೊ ಮುಂದೆ ಕಾರ್ಯಕ್ರಮ ಸಿಕ್ಕಾಪಟ್ಟೆ ಇದೆ ಸರ್ ಅವ್ರದ್ದು. ಹೌದು. ಸೊ ಹಾಗೆ ಅನೇಕ ಚರ್ಚ್ಗೂ ಹೋಗ್ತಾರೆ, ದೇವಸ್ಥಾನಕ್ಕೂ ಹೋಗ್ತಾರೆ. ಒಂದು ಸಂಪ್ರದಾಯ ಸಂಸ್ಕೃತಿಯ ರಾಯಭಾರಿ ಆಗಿದ್ದಾರೆ ಸರ್. ಒಂದೇ ಮನೆ 2 ವಿಚಾರಗಳನ್ನು ನಾ ಹೇಳಬಲ್ಲೆ ಸರ್. ಉದಾಹರಣೆ, ಮಾನ್ಯ ಸಿದ್ದರಾಮಯ್ಯನವರು ಅವರು ಹೇಳಿರೋ ಪ್ರಕಾರ ನಾನು ದೇವರ ಮೇಲೆ ನಂಬಿಕೆ ಸ್ವಲ್ಪ ಕಮ್ಮಿ ಅಂತ. ಅದೇ ಅವರ ಧರ್ಮಪತ್ನಿ ಪಾರ್ವತಮ್ಮನವರು VIP ಲೈನಲ್ಲಿ ಹೋಗಲ್ಲ. ಅವರು ಅಂತ ಸಂಪ್ರದಾಯಸ್ಥ ಗೃಹಿಣಿ ಹೆಣ್ಣು ಮಗಳು ಪಾರ್ವತಮ್ಮನವರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಕ್ಯೂನಲ್ಲೇ ನಿಂತವರು ಧರ್ಮ ಪಾಲನೆ ಮಾಡ್ತಾರಲ್ಲ. ಖರ್ಗೆ ಸಾಹೇಬ್ರು ಅಷ್ಟೊಂದು ದೇವರ ಮೇಲೆ ನಂಬಿಕೆ ಇಲ್ದೇನೆ ಇರ್ಬೋದು, ಆದ್ರೆ ಅವರ ಧರ್ಮಪತ್ನಿ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ದಾರಲ್ಲ. ಇನ್ನೊಂದು ಮೊನ್ನೆ ನಡೆದಂತ ಉದಾಹರಣೆ, ರಾಜಣ್ಣ ಅವರು ಕೆಲವೊಂದ್ಸರಿ ಮಾತಾಡ್ಬೇಕಾದ್ರೆ ನೋಡ್ರಿ ನನಗೆ ದೇವ್ರ ಮೇಲೆ ನಂಬಿಕೆ ಕಮ್ಮಿ ಅಂತ. ಆದ್ರೆ ಅವ್ರ ಮಗ ಮೊನ್ನೆ ನಾನು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ರಾಜೇಂದ್ರ ಅವ್ರು ನೋಡ್ತಾ ಇದ್ದೆ, 50 ವರ್ಷದಿಂದ ದಂಡಿ ಮಾರಮ್ಮನ ಅಲ್ಲಿ ತೆಪ್ಪೋತ್ಸವ 50 ವರ್ಷದಿಂದ ನಡೆದೇ ಇಲ್ಲಂತೆ. ಕೆರೆ ಮಧ್ಯದಲ್ಲಿ ಒಂದು ಸ್ಟೇಜ್ ಹಾಕಿ ಅಲ್ಲಿ ತೆಪ್ಪೋತ್ಸವ ಕಾರ್ಯಕ್ರಮವನ್ನ ಮಾಡಿದ್ರಲ್ಲ. ನೋಡಿ, ಒಂದೇ ಮನೆ, ಆ ಭಾವನೆಗಳು ಅಥವಾ ಅವರ ನಂಬಿಕೆಗಳು ಬೇರೆ ಬೇರೆ ತರ ಇರ್ತದೆ. ಡಿ ಕೆ ಸಾಹೇಬ್ರು ಈ ಒಂದು ನಂಬಿಕೆ ವಿಚಾರದಲ್ಲಿ, ಈ ಒಂದು ಧರ್ಮ ಪ್ರೇಮದ ವಿಚಾರದಲ್ಲಿ, ಆ ತತ್ವಗಳ ವಿಚಾರದಲ್ಲಿ, ಆದರ್ಶದ ವಿಚಾರದಲ್ಲಿ ಧಾರ್ಮಿಕವಾಗಿ ಭಗವಂತನ ಜೊತೆ ಅವರ ಒಂದು ಸಂಬಂಧಗಳು ಯಾವ ತರ ಅನ್ನುವಂಥದ್ದು ಅವರು ಪ್ರತಿ ಬಾರಿ ಹೇಳ್ತಾ ಬಂದಿದ್ದಾರೆ. ಅದು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕ ಈ ದೇಶದ ಎಷ್ಟೆಲ್ಲ ದೇವಾಲಯಗಳಿದಾವೆ ಅಷ್ಟೆಲ್ಲದಕ್ಕೂ ಹೋಗಿ ಇವತ್ತು ಅನೇಕ ಬಿಜೆಪಿ ಸ್ನೇಹಿತರುಗಳು ಅವರ ಸೋಷಿಯಲ್ ಮೀಡಿಯಾಕ್ಕೆ ಪೋಸ್ಟ್ಗಳು ಹಾಕ್ತಾ ಇದ್ರು. ಸರ್, ನಿಮ್ಮ ಈ ಒಂದು ಭಕ್ತಿ ನಮಗೆ ಬಹಳ ಅಂತೇಳಿ. ಮುಂದೊಂದು ದಿನ ಕಾರ್ಯಕರ್ತರುಗಳು ನಮ್ಮ ಜೊತೆಗೆ ಸೇರ್ಕೊಳ್ತಾರೆ, ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವವನ್ನು ಮೆಚ್ತಾರೆ. ದಿಲೀಪ್ ಗೌಡ್ರೆ, ಒಂದ್ ಕಡೆಯಲ್ಲಿ DCM DK ಶಿವಕುಮಾರ್ ಅವರು ನಿನ್ನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಹಾಗೇನೆ
ಇತ್ತೀಚೆಗೆ ಅವರು ಕುಂಭಮೇಳದಲ್ಲಿ ಭಾಗಿಯಾಗಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಿಮ್ಮ ಪಾರ್ಟಿಯಿಂದ ಅವರ ನಡೆ ಬಗ್ಗೆ ಏನ್ ಹೇಳ್ತೀರಾ ಅಂತೇಳಿ. ನೋಡಿ, ಇದನ್ನ ನಾವು ನಿಜವಾಗ್ಲೂ ಬಹಳ ಸೀರಿಯಸ್ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು. ಇಡೀ ದೇಶ ಕಾಂಗ್ರೆಸ್ ಬಗ್ಗೆ ಯಾವ ರೀತಿ ಯೋಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಕೂಲಂಕುಷವಾಗಿ ಪ್ರಬುದ್ಧವಾಗಿ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ಸಂಗತಿ ಇದು. ನಮ್ಮ ಪಾರ್ಟಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ಎಸ್ ದಿಲೀಪ್ ಗೌಡ್ರೆ, ಮುಂದಿನ ಹಂತದಲ್ಲಿ ನಾನು ನಿಮ್ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಎಸ್ JDS ವಕ್ತಾರರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಸರ್, ಇದೇ ವಿಚಾರವಾಗಿ ನಿಮ್ಮ ಪ್ರತಿಕ್ರಿಯೆ ಸರ್. ನೋಡಿ, ಇವತ್ತು ಏನು ಹೇಳಿದಾರಲ್ಲ, ಇವತ್ತು DK ಶಿವಕುಮಾರ್ ಅವರು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಜೀವಿಸ್ತೇನೆ, ಹಿಂದುವಾಗಿ ಸಾಯುತ್ತೇನೆ, ಅದು ಅಕ್ಷರಶಃ ಸತ್ಯದ ಮಾತು. ಈ ಭಾರತ ಭೂಮಿಯಲ್ಲಿ ಬಹುಕೋಟಿ ಸಂಖ್ಯೆ ಇರೋದು ಹಿಂದೂಗಳೇ. ಈ ದೇಶದಲ್ಲಂತ ಹುಟ್ಟಂತ DK ಶಿವಕುಮಾರ್ ಅವರು ಹೇಳಿರೋ ಮಾತು ಅಧ್ಯಕ್ಷ ಸತ್ಯವಾದ ಮಾತು. ಇವತ್ತು ಇವರೇನು ಈ ಕುಂಭಮೇಳಕ್ಕೆ ಹೋದ್ವು ಅನ್ನೋದು ಒಂದು ಪ್ರಚಾರನ ಅವರ ಪಕ್ಷದಲ್ಲಿರೋಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಅವ್ರಿಗೆ ಟೀಕೆ ಮಾಡ್ತಾ ಇದ್ದಾರೆ. ಅಂದರೆ ನನಗೆ ಇವ್ರ ಪ್ರಶ್ನೆ ಏನಂತಂದರೆ, 1954 ಜನವರಿ 21 ಪಂಡಿತ್ ನೆಹರೂಜಿ ಕೂಡ ಕುಂಭಮೇಳಕ್ಕೆ ಹೋಗಿದ್ರು. ಹಾಗೆ ಇಂದಿರಾ ಗಾಂಧಿಯವರು ಜನವರಿ 1966ರಲ್ಲಿ ಕುಂಭಮೇಳಕ್ಕೆ ಹೋಗಿದ್ರು. ಪ್ರಿಯಾಂಕಾ ಗಾಂಧಿಯವರು ಫೆಬ್ರವರಿ 21, 2021ಕ್ಕೆ ಹೋಗಿದ್ರು. ಸೋನಿಯಾ ಗಾಂಧಿಯವರು 24 ಜನವರಿ 2001ಕ್ಕೆ ಹೋಗಿದ್ರು. ಅಂದರೆ ಅವತ್ತಿನ ಕುಂಭಮೇಳಕ್ಕೆ ಇವರು ಯಾದಕ್ಕಾಗಿ ಹೋದ್ರು, ಏನು ವೋಟ್ ಬ್ಯಾಂಕ್ಗೋಸ್ಕರ ಹೋದ್ರ. ಇವತ್ತು DK ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿರೋದ್ರಿಂದ ಕಾಂಗ್ರೆಸ್ಗೆ ಏನು ಎಫೆಕ್ಟ್ ಆಗ್ತಾ ಇದೆ ಅಂದರೆ, ಇವರು ಎಲ್ಲ ಒಂದು ಕಡೆ ಹಿಂದೂಗಳ ವಿರೋಧಿ ಅಂತ ತೋರ್ಸಕ್ಕೆ ಹೋಗ್ತಾ ಇದ್ದಾರಾ. ನಾವು ಸೈದ್ಧಾಂತಿಕವಾಗಿರೋರು, ಇವತ್ತು ಸಮಾಜವಾದಿ ಆಗಿರೋಂಥ ಸಿದ್ದರಾಮಯ್ಯ ಅವರೇ ಇವತ್ತು ಹಿಂದೂ ಅಂತ ಒಂದು ಅಸ್ತ್ರ ಇಟ್ಕೊಂಡು ಇವತ್ತು ರಾಜ್ಯದ ಚುಕ್ಕಾಣಿ CM ಸ್ಥಾನ ಹಿಡಿದ್ರು. ಇವ್ರಿಗೂ ಕೂಡ ಅಧಿಕಾರ ಬೇಕಿದೆ. ಪಕ್ಷ ಕಟ್ಟಿದ್ದಾರೆ, ಪಕ್ಷ ಬೆಳೆಸಿದ್ದಾರೆ. ಅವ್ರ ಅಧ್ಯಕ್ಷ ಸ್ಥಾನದಲ್ಲಿ ಅವ್ರ ಅಧ್ಯಕ್ಷತೆ ವಹಿಸಿದ ಮೇಲೆ ರಾಜ್ಯದಲ್ಲಿ 135 ಸೀಟು ಪ್ಲಸ್ 3 ಸೀಟ್ 138 ಸೀಟ್ ಬಂತು. ಅವ್ರಿಗೊಂದು ಆಸೆ ಇದೆ, ಪಕ್ಷ ನಾನು ಅಧ್ಯಕ್ಷ ಸ್ಥಾನ ಮಾಡ್ಕೊಂಡು ನಾನು ಎಲ್ಲ ರೀತಿಯಾದ ತನು ಮನ ಧನ ಎಲ್ಲವನ್ನೂ ಕೊಟ್ಟು ನನ್ನ ದಾರಿ ಎಳೆದಾಗ ನನಗೂ ಅಧಿಕಾರ ಬೇಕು ಅಂತ ಇದು ಮೊದಲೇ ಮಾತುಕತೆ ಆಗಿತ್ತು. ಈ ಮಾತುಕತೆ ಆಗಿತ್ತು 50-50, 2 ವರ್ಷ ನೀವು CM 2 ವರ್ಷ ನಾವು CM ಅಂತ ಏನು ಗ್ಯಾರಂಟಿ ಒಂದು ಆಗಿತ್ತು, ಅದು ಈಗ ಹತ್ರ ಆಗಿದೆ, ಸನಿಹ ಬಂದಿದೆ. ನವೆಂಬರ್ ತಿಂಗಳಲ್ಲಿ ಆಗಲೇಬೇಕು. ಅವ್ರಿಗೆ ರಾಶಿ ನಕ್ಷತ್ರಗಳ ಪರವಾಗೆಲ್ಲ ಹೇಳ್ಬೇಕು ಅಂತ ಹೋದರೆ ನವೆಂಬರಲ್ಲಿ ಅವ್ರ ಅಧಿಕಾರ ಕಿತ್ತು ರಾಜ್ಯದ ಮುಖ್ಯಮಂತ್ರಿ ಆಗಬೇಕನ್ನೋ ಒಂದು ಚಿಂತನೆಯಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಇವತ್ತು ಏನು ಅವರು ಒಂದು ಅಸ್ತ್ರ ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಇವತ್ತು ನಾವು ನೋಡ್ಬೇಕಾದ್ರೆ ಮೇಲ್ನೋಟಕ್ಕೆ ಕಾಣಬೇಕಾದ್ರೆ ಇಲ್ಲಿ ನಾವು ಯಾರು ವಿರೋಧ ಇಲ್ಲ, ನಮ್ಮ NDA ಸರ್ಕಾರದಲ್ಲಿ ಏನು ವಿರೋಧ ಇಲ್ಲ. ಅವರು ಕುಂಭಮೇಳಕ್ಕೆ ಹೋಗಿತ್ತು, ಸ್ವಾಗತ. ಅವ್ರು ಈಶಾ ಫೌಂಡೇಶನ್ ಒಳಗೆ ಮಹಾಶಿವರಾತ್ರಿಯಲ್ಲಿ ರಾತ್ರಿ ಎಲ್ಲ ಜಾಗರಣೆ ಮಾಡಿತ್ತು, ಸ್ವಾಗತ. ಸೊ ಅದು ಅವರು ವೈಯಕ್ತಿಕವಾದ ವಿಚಾರ, ವೈಯಕ್ತಿಕವಾದ ಆಚರಣೆಗಳು. ನಮ್ಮ ಸಂವಿಧಾನ ಹೇಳುತ್ತೆ ನಮ್ಮ ಧರ್ಮಗಳು ಆಚರಿಸಿ ಪರರ ಧರ್ಮಗಳನ್ನು ಪ್ರೀತಿಸಿ ಅಂತ ಹೇಳುತ್ತೆ. ಸೊ ಆಗಿರ್ಬೇಕಾದಾಗ ಇಲ್ಲಿ ಈ ವಿರೋಧ ಮಾಡ್ತಾರದು ಯಾರು? ಅವರ ಪಕ್ಷದವರೇ. ಅಂದ್ರೆ ಇವರು ಬೇಕಾದ ರೀತಿ ಹಿಂದೂಗಳು ಬಳಸ್ಕೊಳ್ಳೋ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರಾ? DK ಶಿವಕುಮಾರ್ ಮಾಡಿತಾದ್ರೂ ತಪ್ಪೇನಿಲ್ಲಿ ಅಂದ್ರೆ ಕುಂಭಮೇಳಕ್ಕೆ ಹೋಗಿದ್ ಮಹಾ ತಪ್ಪ, ಈಶಾ ಫೌಂಡೇಶನ್ಗೆ ಹೋಗಿದ್ ತಪ್ಪ. ಸೊ ಇಲ್ಲಿ ಪ್ರಶ್ನೆ ಮಾಡಬೇಕಾದವರು NDA ಸರ್ಕಾರದವರು. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯವ್ರಿಗೊಂದು ಮನಸ್ಥಿತಿ ಬಂದಿದೆ, ಮಲ್ಲಿಕಾರ್ಜುನ್ ಒಂದು ಮನಸ್ಥಿತಿ ಬಂದಿದೆ. AICC PV ಮೋಹನ್ ಅವರು ಹೇಳ್ತಾ ಇದ್ದಾರೆ, ಇವತ್ತು ರಾಹುಲ್ ಗಾಂಧಿ ತತ್ವ ಏನು, ಪಕ್ಷದ ತತ್ವ ಏನು ಅಂದರೆ ರಾಹುಲ್ ಗಾಂಧಿ ತತ್ವ ಹಿಂದೂಗಳ ವಿರೋಧನ ಇಲ್ಲ ಕಾಂಗ್ರೆಸ್ ಪಕ್ಷದ ತತ್ವ ಬಂದು ಏನು ಹಿಂದೂಗಳ ವಿರೋಧನ? ಅಂದರೆ ಯಾವ ಮನಸ್ಥಿತಿಯಲ್ಲಿ ಇವರು PV ಮೋಹನ್ ಅವರು ಇವತ್ತು DK ಶಿವಕುಮಾರ್ಗೆ ಇಂಥ ಒಂದು ಪಾಯಿಂಟ್ ಮಾಡಿ ಇವ್ರನ್ನ ಇವತ್ತೆಲ್ಲೋ ಒಂದು ಕಡೆ ಅಧಿಕಾರದಿಂದ ಅವ್ರನ್ನ ದೂರಗೊಳಿಸ್ಬೇಕಂತ ಮಾಡ್ತಾರ ಕುತಂತ್ರ ಇದೆಲ್ಲ ನೋಡ್ತಾ ಇದ್ರೆ CM ಸಿದ್ದರಾಮಯ್ಯವರೇ ಮಾಡಿರೋ ಒಂದು ಎಲ್ಲ ಒಂದು ಚೌಕಟ್ಟಲ್ಲಿ ಇದೊಂದು ಪ್ರಚಾರ ಅಪಪ್ರಚಾರ ಅಂತ ಅನಿಸ್ತಾ ಇದೆ. ಈಗ ಇನ್ನೂ ಒಂದು ವಿಷಯ ಹೇಳ್ಬೇಕಂತಂದ್ರೆ, ಇವತ್ತು DK ಶಿವಕುಮಾರ್ ಅವರು ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು, ಕಷ್ಟಪಟ್ಟಿರೋರಿಗೆ ಅದು ಆಗಲೇಬೇಕಾಗಿದೆ. ಆಮೇಲೆ ಜನದ ನಿರ್ಧಾರ, ಮತ್ತೆ ಜನಗಳು ಕೈ ಹಿಡಿದಿದ್ದಾರೆ. DK ಶಿವಕುಮಾರ್ ಕೈ ಹಿಡಿದು ಎಲ್ಲ ಆಗಬೇಕು, CM ಆಗಲಿ, ತಪ್ಪೇನಿದೆ? ಅದ್ರಲ್ಲಿ ತಪ್ಪೇನಿದೆ? ಇದು ಒಂದ್ ಕಡೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ. ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಹಾಗೇನೆ DCM DK ಶಿವಕುಮಾರ್ ಅವರ ಈ ನಡೆ ಬಗ್ಗೆ BJP ನಾಯಕರು ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಇಲ್ಲ, ಅಮಿತ್ ಶಾ ಅವರಿಗೆ ಅವರು ಇನ್ವಿಟೇಷನ್ ಕೊಟ್ಟಿದ್ದಂತೆ ಕೊಯಮತ್ತೂರಲ್ಲಿ ಮನೆ DCM ಅವರು ಅಲ್ಲಿ ಹೋಗಿ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದಾರೆ. ಆವಾಗ ಅಮಿತ್ ಶಾನು ಬಂದಿದ್ದಾರೆ. ಅಮಿತ್ ಶಾ ಅವರು ಅವ್ರಿಗೂ ಇನ್ವೈಟ್ ಮಾಡಿದ್ರು. ಅಮಿತ್ ಶಾ ಅವರು ಬಂದಿದ್ದಾರೆ, ತಪ್ಪೇನಿದೆ? ಅವ್ರ ಪಕ್ಷ ಬೇರೆ, ನಮ್ಮ ಪಕ್ಷ ಬೇರೆ, ಹೌದಾ? ಅವರವರ ಅಭಿಪ್ರಾಯ ಅವ್ರು ಹೇಳ್ತಾರೆ. ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬರ್ತನ ಹೋಗೋಣ ಇವರು ಕುಂಭಮೇಳ ಭಾಳ ಚೆನ್ನಾಗಿತ್ತು. ಈಗ DK ಶಿವಕುಮಾರ್ ಅವರು ಹಿಂದೂಗಳ ಪರಂಪರೆ ಮಾಡಲೇಬೇಕು, ನ್ಯಾಚುರಲಿ
ಅದ್ರಾಗ ಭಾಳ ದೊಡ್ಡದಕ್ಕೆ ಏನಲ್ಲ. ಅವ್ರು ಕುಂಭಮೇಳಕ್ಕೆ ಹೋಗಿದ್ದು ಅಥವಾ ನಿನ್ನೆ ಕೊಯಿಮತ್ತೂರಿಗೆ ಹೋಗಿ ಇದಕ್ಕೆ ಹೋಗಿದ್ದು, ಈಶ ಫೌಂಡೇಶನ್ಗೆ ಹೋಗಿದ್ದು, ಶಿವರಾತ್ರಿಯಲ್ಲಿ ಭಾಗವಹಿಸಿದ್ದು, ಇದೆಲ್ಲ ಈ ದೊಡ್ಡ ವಿಷಯ ಅಲ್ಲ. ಅದು ನ್ಯಾಚುರಲ್ ಪ್ರೊಸೆಸ್ ಇದು. ಇದನ್ನು ಅವರು ಆಗೋದಿಲ್ಲ ಅಂತಂದರೆ ಡಿ ಕೆ ಶಿವಕುಮಾರ್ ಸಸ್ಪೆಂಡ್ ಮಾಡಿಬಿಡ್ರಿ ಮತ್ತೆ ಕಾಂಗ್ರೆಸ್ ಪಾರ್ಟಿಯಿಂದ. ನಿಮ್ಮ ತತ್ವ ಮತ್ತೊಂದು ಎಲ್ಲ ಅದಕ್ಕೆ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ನಡೆಸ್ಕೊಂತ ಇದ್ದಾರೆ ಅಂತಂದರೆ ಅವ್ರು ಹೊರಗೆ ಆ ಸ್ಫೂರ್ತಿ ಮಾನ್ಯ ಡಿ ಕೆ ಶಿವಕುಮಾರ್ಗೆ ಸಿಕ್ಕಿರಬಹುದು. ತುಂಬ ಸ್ಪಷ್ಟವಾಗಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ದಂಪತಿ ಸಮೇತ ಸ್ನಾನ ಮಾಡಿ ಬಂದರು. ಬೇರೆ ಬೇರೆ ಏನೇನು ಮಾತಾಡಿದ್ರು, ಏನು ಟೀಕೆ ಮಾಡಿದ್ರು ನಾನು ಅದನ್ನು ಹೇಳಕ್ಕೆ ಹೋಗಲ್ಲ. ಇಲ್ಲಿ ಅದನ್ನು ದುರ್ಬಳಕೆಯನ್ನು ನಾನು ಮಾಡ್ಕೊಳಲ್ಲ. ಒಬ್ಬ ಹಿಂದುವಾಗಿ ನಾನು ಆ ಒಂದು ಪವಿತ್ರವಾದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೇನೆ. ಈ ರೀತಿ ಅವ್ರ ಹೇಳಿಕೆನೇ ಈ ದೇಶದ ಎಲ್ಲ ರಾಷ್ಟ್ರಭಕ್ತಿಗಳಿಗೆ, ಹಿಂದೂಗಳಿಗೆ, ಯುವಕರಿಗೆ ಸ್ಫೂರ್ತಿ ಕೊಡುತ್ತೆ. ಅದು ಬಿಟ್ಟು ಅವರು ಹೋಗಿದ್ದಕ್ಕೆ ಟೀಕೆ. ನಾನು ಅದಕ್ಕೆ ಹೇಳ್ತಿರೋದು ನಾನು. ಮತ್ತು ಅದನ್ನು ಹೇಳಿದ್ರು ಅವರು, ನಾನು ಅದನ್ನೆಲ್ಲ ಎದುರಿಸ್ತೇನೆ. ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯ್ತೇನೆ. ನನ್ನ ಧರ್ಮದ ಬಗ್ಗೆ ಗೌರವ ಯಾರೂ ನಾನು ಕಮ್ಮಿ ಮಾಡೋಕ್ಕಾಗಲ್ಲ. ಹಂಗಂದ ತಕ್ಷಣ ಬೇರೆ ಧರ್ಮಗಳ ಬಗ್ಗೆ ನಾನು ಟೀಕೆ ಮಾಡಲ್ಲ. ಈ ಅಷ್ಟು ಮಾತು ಅವ್ರು ಹೇಳಿದ್ದಾರೆ. ಕೆಲವರು ಕಾಂಗ್ರೆಸ್ ಇಲ್ಲ ಅದು ಆ ಥರದ್ದು ಯಾವುದೂ ಚರ್ಚೆ ಇಲ್ಲ. ಇವತ್ತು ಯಾವುದು ಆ ಥರದ ನಮ್ಮ ಮಟ್ಟಕ್ಕಂತೂ ಅಥವಾ ನಮ್ಮ ತಿಳುವಳಿಕೆಗೆ ಮಾತ್ರ ಯಾವುದೇ ಥರ ಚರ್ಚೆ ಇಲ್ಲ. ಗಮನಿಸ್ತಾ ಇರಬಹುದು, ಕಾಂಗ್ರೆಸ್ನ ನಾಯಕರು ಮಾತನಾಡಿದ್ರು, ಬಿಜೆಪಿಯ ನಾಯಕರು ಮಾತನಾಡಿದ್ರು. ಅದು ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರ ವೈಯಕ್ತಿಕ ನಿಲುವು. ಹಿಂದೂಗಳು ಇದನ್ನು ಸ್ವಾಗತ ಮಾಡಬೇಕು ಎನ್ನುವಂಥ ಅರ್ಥದಲ್ಲಿ ಈಶ್ವರಪ್ಪನವರು ಮಾತನಾಡಿದ್ರು. ಹಾಗೆಯೇ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಸಂಸದರಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ದಿಲೀಪ್ ಗೌಡರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಒಂದ್ ಕಡೆಯಲ್ಲಿ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ರಣತಂತ್ರವನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದಾಗ ಒಂದಷ್ಟು ಚರ್ಚೆಗಳು ಆಗ್ತಾ ಇವೆ. ನಿಮ್ಮ ಪಕ್ಷದ ನಾಯಕರುಗಳು ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈಗ ಅವರ ನಡೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ನೋಡಿ, ಈಗ ರಣತಂತ್ರ ಅಥವಾ ಹೈಕಮಾಂಡ್ ಎದುರಿಸುವ ತಂತ್ರ ಅಥವಾ ಮುಂದಿನ ಮುಖ್ಯಮಂತ್ರಿ ಆಗುವ ತಂತ್ರ ಅನ್ನೋದನ್ನ ಸೈಡ್ ಇಟ್ಬಿಡೋಣ. ಅದು ಸೆಕೆಂಡ್ರಿ. ಫಸ್ಟ್ ನಾವ್ ಹೇಳ್ತಾ ಇರ್ತಕ್ಕಂಥದ್ದು ಇದು ಬಹಳ ಮೆಚೂರ್ಡ್ ಆಗಿ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರು ಈಶಾ ಫೌಂಡೇಶನ್ಗೆ ಶಿವರಾತ್ರಿ ಹಬ್ಬ ಆಚರಿಸ್ಲಿಕ್ಕೆ ಹೋದ್ರು. ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಪ್ರಯಾಗ್ರಾಜ್ಗೆ ಹೋದ್ರು. ಅದಕ್ಕೆ ಹೋಗಿದ ತಕ್ಷಣ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಮುಗಿಬಿದ್ದಿರೋರು ಯಾರು? ಕಾಂಗ್ರೆಸ್ನವರು. ಬಿಜೆಪಿಯವ್ರು ಬಿದ್ದಿಲ್ಲ ಅಥವಾ JDS ನವ್ರು ಬಿದ್ದಿಲ್ಲ. ಅವರ AICC ಪ್ರಧಾನ ಕಾರ್ಯದರ್ಶಿ ಅವ್ರ ಮೇಲೆ ಮುಗಿಬಿದ್ದಿದ್ದಾರೆ, ಟ್ವಿಟರ್ ನಲ್ಲಿ ಹೇಳಿದ್ದಾರೆ. ಅಲ್ಲ ಸ್ವಾಮಿ, ಕಾಂಗ್ರೆಸ್ ಈಗ ಯಾರು ಸಹ ಹಿಂದೂ ಆಚರಣೆ ಮಾಡಬಾರ್ದ? ಹಾಗಾದ್ರೆ ನೀವು ಏನು ಮೆಸೇಜ್ ಕೊಡ್ತಾ ಇದ್ದೀರಾ ದೇಶಕ್ಕೆ? ಅಂದ್ರೆ ನೀವು ನೇರವಾಗಿ ಹೇಳ್ತಾ ಇದ್ದೀರಾ, ನೀವು ಕಾಂಗ್ರೆಸ್ ಈಗ ಯಾರ್ಯಾರು ಇದ್ದೀರೋ ಅವರು ಹಿಂದೂ ಆಚರಣೆಗಳಲ್ಲಿ ಪಾಲ್ಗೊಳ್ಬೇಡಿ, ನೀವು ಹಿಂದೂ ಆಚರಣೆಗಳಲ್ಲಿ ಪಾಲ್ಗೊಂಡ್ರೆ ನಿಮ್ಮ ಮೇಲೆ ಕಣ್ಣಿಟ್ಟಿರ್ತೀವಿ ನೋಡಿ ಅನ್ನತಕ್ಕಂಥ ಒಂದು ಮೆಸೇಜ್ ಪಾಸ್ ಮಾಡ್ದಂಗೆ ಆಗ್ತಾ ಇದೆ. ಇದನ್ನ ಬಹಳ ಸೀರಿಯಸ್ ಯೋಚನೆ ಮಾಡಬೇಕು. ಅಂದ್ರೆ ಈ ಕಾಂಗ್ರೆಸ್ನ ಸಿದ್ಧಾಂತ ಏನು? ದಿಸ್ ಇಸ್ ಕಾಲ್ಡ್ ಸೆಕ್ಯುಲರ್. ಇದನ್ನ ಸೆಕ್ಯುಲರ್ ಅಂತಾರ? ಭಾರತ ಸೆಕ್ಯುಲರ್ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ. ಬಿಡ್ರಿ, ಅವ್ರವ್ರ ಧರ್ಮ ಅವ್ರು ಆಚರಣೆ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವ್ರಿಗೆ ಇಷ್ಟ ಇಲ್ಲಪ್ಪ, ದೇವಸ್ಥಾನದ ಒಳಗಡೆ ಹೋಗಕ್ ಇಷ್ಟ ಇಲ್ಲ, ಕೇಸರಿ ತಿಲಕ ಇಕ್ಕೊಳಕ್ ಇಷ್ಟ ಇಲ್ಲ, ಟೋಪಿ ಹಾಕೊಳಕ್ ಇಷ್ಟ ಇಲ್ಲ, ಬಿಡಿ. ಡಿ ಕೆ ಶಿವಕುಮಾರ್ ಇಷ್ಟ ಇದೆಯಲ್ಲ, ಇಕ್ಕೊಳ್ಳಿ, ಅವ್ರು ಹಾಕೊಳ್ಳಿ. ಅವ್ರನ್ನ ಯಾಕೆ ತಡಿತೀರಾ ನೀವು? ಅಂದ್ರೆ ಇವ್ರ ಪ್ರಕಾರ ಯಾರ್ಯಾರು ಹಿಂದೂ ಸಂಸ್ಕೃತಿಯನ್ನ ಫಾಲೋ ಮಾಡ್ತಾರೋ, ಹಿಂದೂ ಸಂಸ್ಕೃತಿ ಜೊತೆ ನಿಂತ್ಕೊಂತಾರೋ, ಅವ್ನು ಕಾಂಗ್ರೆಸ್ಸಿಗ ಆಗಿದ್ರೆ ಅದು ತಪ್ಪು. ನೀವು ಯಾವುದೇ ಕಾರಣಕ್ಕೂ ಹಿಂದೂ ಸಂಸ್ಕೃತಿ ಆಚರಣೆ ಮಾಡಂಗಿಲ್ಲ ಕಾಂಗ್ರೆಸ್ನವ್ರು ನೀವು. ಅಂದ್ರೆ ಏನಾಗಬೇಕು? ಹಿಂದೂ ಸಂಸ್ಕೃತಿ ಆಚರಣೆ ಮಾಡ್ತಾ ಇರ್ತಕ್ಕಂಥವ್ರು ಅಂದ್ರೆ ನೀವು ಹಿಂದೂಗಳ ವಿರುದ್ಧವಾಗಿದ್ದೀರಾ ನೀವು ಈ ದೇಶದಲ್ಲಿ. ಇನ್ನೊಂದು ಹೇಳ್ತಾ ಇದ್ದಾರೆ, ಇತ್ತೀಚೆಗೆ ಜಗ್ಗಿ ವಾಸುದೇವನ್ RSS ನವನಂತೆ. ಅಂದ್ರೆ ಇದಕ್ಕಿದ್ದಂಗೆ ಜಗ್ಗಿ ವಾಸುದೇವ್ ವಿಚಾರ ಯಾಕೆ ಬರ್ತಾ ಇದೆ? ಅಂದ್ರೆ ಯಾರ್ಯಾರು ಇನ್ನು ಮೈಸೂರು ಯಾರು ಎಂ ಲಕ್ಷ್ಮಣ್ ಒಂದು ಹೇಳಿದ್ರು, ಯಾರ್ಯಾರು ಅಲ್ಲಿ ಅಟ್ಯಾಕ್ ಮಾಡಿದ್ರು ಅವರೆಲ್ಲ RSS ವೇಷ ಹಾಕೊಂಡು ಬುರ್ಕಾ ಹಾಕೊಂಡು ಹೋಗಿ ಕಲ್ಲೆಸ್ಬಿಟ್ಟಿದ್ದಾರೆ ಅಂತ. ಅಂದ್ರೆ ಇವ್ರ ಪ್ರಕಾರ ಯಾವ್ದು ಆಕ್ಟಿವಿಟೀಸ್ ನಡೀತಾ ಇದೆ, ಹಿಂದೂ ಪರ ಆಕ್ಟಿವಿಟೀಸ್ ನಡೀತಾ ಇರ್ತಕ್ಕಂಥ ಎಲ್ಲವೂ ಸಹ RSS ಮಾಡ್ತಾ ಇರ್ತಕ್ಕಂಥವ್ರು. ಯಾರ್ಯಾರು ಹಿಂದೂ ಆಚರಣೆ ಮಾಡ್ತಾರೋ, ಯಾರ್ಯಾರು ಹಿಂದೂ ಹಬ್ಬಗಳನ್ನ ಮಾಡ್ತಾರೋ, ಯಾರ್ಯಾರು ಶಿವರಾತ್ರಿ ಮಾಡ್ತಾರೆ, ಸಂಕ್ರಾಂತಿ ಮಾಡ್ತಾರೆ, ಗೌರಿ ಮಾಡ್ತಾರೆ, ದಸರಾ ಮಾಡ್ತಾರೆ, ಇವರೆಲ್ಲ RSS ನವರು. ನೋಡ್ರಿ, ನೀವು ಹಿಂದೂಗಳನ್ನ ಬೈಯೋ ವಿಚಾರದಲ್ಲಿ ಹೋಗಿ RSS ನ ಬೈಬೇಕಾಗಿರೋರು ನೀವು ಹಿಂದೂಗಳನ್ನ ಬೈತಾ ಇದ್ದೀರಾ, ಬಿಜೆಪಿಯನ್ನ ಬೈಬೇಕಾಗಿರೋರು ಹಿಂದೂಗಳನ್ನ ಬೈತಾ ಇದ್ದೀರಾ. ನಿಮ್ಗೆ ಏನಾಗಿದೆ ಅರ್ಥ ಆಗ್ತಾ ಇಲ್ಲ. ನೀವೆಲ್ಲ ಪೂರ್ವಾಗ್ರಹ ಪೀಡಿತರಾಗ್ಬಿಟ್ಟಿದ್ದೀರಿ. ಮತ್ತೆ ಇನ್ನೊಂದು ಹೇಳ್ತಾ ಇದ್ದಾರೆ ಇವರು, ನೀವು ಫಾಸ್ಟ್ ಅರ್ಥ ಮಾಡ್ಕೊಬೇಕಾಗಿದೆ ಈ ಕಾಂಗ್ರೆಸ್ ಯಾವ ರೀತಿ ಬಂತು ಅಂತೇಳಿ. ಕಾಂಗ್ರೆಸ್ ಇದೇ ರಾಮ ಸೇತುವೆ ಸುಳ್ಳು ಅಂತ ಹೇಳಿ ಲಾಯರ್ನ ಇಟ್ಟಿದ್ದಂಥವ್ರು, ರಾಮ ಮಂದಿರ ಸುಳ್ಳು ಅಂತ ಹೇಳಿ ಲಾಯರ್ನ ಇಟ್ಟಿದ್ದಂಥವ್ರು. ಇವರು ಇನ್ನೂ ಒಂದು ಇವರ AICC ಪ್ರಧಾನ ಕಾರ್ಯದರ್ಶಿಗಳು ಇಷ್ಟು
ನೇರವಾಗಿ ಹೇಳ್ತಾ ಇದಾರಲ್ಲ, ಇವ್ರು ನೇರವಾಗಿ ಹೇಳ್ಬಿಡಿ, ನಾವ್ ಯಾರು ಹಿಂದೂಗಳಲ್ಲ ಸ್ವಾಮಿ, ಯಾರ್ಯಾರು ಕಾಂಗ್ರೆಸ್ನವರು ಹಿಂದೂ ಆಚರಣೆಗಳನ್ನ ಮಾಡ್ತೀರೋ ನೀವ್ ಯಾರು ಕಾಂಗ್ರೆಸ್ನಲ್ಲಿ ಇರಬೇಡಿ, ಹೊಂಟೋಗ್ಬಿಡಿ ಅಂತ ಹೇಳ್ಬಿಡ್ಬೇಕು. ಮತ್ತೆ ಇನ್ನೂ ಒಂದು ನಾವು ಅರ್ಥ ಮಾಡ್ಕೊಬೇಕಾಗಿದೆ, ಇವರು ಕರುಣಾನಿಧಿ ಮತ್ತೆ ನಾವು YS ರಾಜಶೇಖರ್ ರೆಡ್ಡಿ, YS ರಾಜಶೇಖರ್ ರೆಡ್ಡಿ, ಕರುಣಾನಿಧಿ ಇವರಿಬ್ರು ಸಹ ಯಾಕೆ ಧರ್ಮವನ್ನ ಬದಲಾಯಿಸಿದ್ರು, ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿದೆ. ನೀನ್ ಮುಖ್ಯಮಂತ್ರಿ ಆದ್ರೆ ಧರ್ಮ ಬದಲಾವಣೆ ಮಾಡ್ತೀವಿ, ಧರ್ಮ ಬದಲಾವಣೆ ಆದ್ರೆ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳ್ದಂತಾರೆ ಯಾರು ಅವ್ರಿಗೆ? ಅಂದ್ರೆ ಇಲ್ಲಿ ಅರ್ಥ ಆಗ್ತಾ ಇದೆ. ಇನ್ನೊಂದು, ನಾನು ಇವತ್ತು DK ಶಿವಕುಮಾರ್ ಅವ್ರನ್ನ ಪಕ್ಷಾತೀತವಾಗಿ ಅವ್ರನ್ನ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರೊಂದು ಮಾತು ಹೇಳಿದ್ದಾರೆ, ಅವ್ರು ಫಾಸ್ಟ್ ಅಲ್ಲಿ ಹಿಂದೆ ಏನೋ ಹೇಳಿರ್ಬೋದು, ವಿ ಬಾರ್ನ್ ಟುಗೆದರ್ ವಿ ಡೈ ಟುಗೆದರ್ ಅಂತ ಹೇಳಿರ್ಬೋದು, ಆದ್ರೆ ಇವತ್ತು ಹೇಳಿರ್ತಕ್ಕಂಥದ್ದು ನಾನು ಹಿಂದೂವಾಗೆ ಹುಟ್ಟಿದ್ದೀನಿ, ಹಿಂದೂವಾಗೆ ಸಾಯ್ತೀನಿ, ಈ ತಾಕತ್ತು ಬಂದಿದೆ ಕಾಂಗ್ರೆಸ್ನಲ್ಲಿ. ಈ ಒಬ್ಬ ಹಿಂದೂವಾಗಿ ಹುಡ್ತೀನಿ, ಹಿಂದೂವಾಗಿ ಸಾಯ್ತೀನಿ ಅಂತ ಹೇಳ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಒಬ್ಬ ಹಿಂದೂಗಿದೆ. ಇದನ್ನ ಯಾಕೆ ತಡ್ಕೊಳಕ್ ಆಗ್ತಾ ಇಲ್ಲ ಕಾಂಗ್ರೆಸ್ನವ್ರಿಗೆ? ಅವರೊಬ್ರು ಹಿಂದೂ ಆಗಿ ಅವರಲ್ಲಿ ಹಿಂದೂ ರಕ್ತ ಹರಿತಾ ಇರೋದಕ್ಕೆ, ಹಿಂದೂ ತಾಯಿಯ ರಕ್ತ ಹರಿತಾ ಇರೋದಕ್ಕೆ ಅವ್ರು ಹೇಳ್ತಾ ಇದಾರೆ ಅದನ್ನ ನಾನೊಬ್ಬ ಹಿಂದೂ ಅಂತ ಧೈರ್ಯವಾಗಿ ಹೇಳ್ತಾ ಇದಾರೆ. ಅದನ್ನ ಅಪ್ರಿಶಿಯೇಟ್ ಮಾಡಬೇಕು. ನೇರವಾಗಿ ಬಂದು ಹೇಳ್ಬಿಡಿ ನಾವು ಹಿಂದೂಗಳ ವಿರೋಧಿಗಳು ಅಂತ ಕಾಂಗ್ರೆಸ್ನವರು, ಅವಾಗ ಬೇಕಾದ್ರೆ DK ಶಿವಕುಮಾರ್ ಮಾಡಿ ತಪ್ಪು ಕಣಪ್ಪ ಇದು ಅಂತೇಳಿ ನಾವೆಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ ಹಿಂದೂಗಳು. ಅನಿಲ್ ನಾಚಪ್ಪ ಅವರೇ, ಇದೇ ಇಶಾ ಫೌಂಡೇಶನ್ನ ಜಗ್ಗಿ ವಾಸುದೇವ್ ಅವರು, ಸದ್ಗುರು ಜಗ್ಗಿ ವಾಸುದೇವ್ ಅವರು ರಾಹುಲ್ ಗಾಂಧಿ ಅವರನ್ನು ನಿಂದಿಸಿದ್ರು. ಆ ರಾಹುಲ್ ಗಾಂಧಿ ಅವರನ್ನ ನಿಂದಿಸಿದವರ ಕಾರ್ಯಕ್ರಮದಲ್ಲೇ DK ಶಿವಕುಮಾರ್ ಅವರು ಭಾಗಿಯಾಗ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಅಪಸ್ವರ ಹುಟ್ಟಿಕೊಳ್ಳೋದು ಸಹಜ ಅಂತೇಳಿ ಏನ್ ಹೇಳ್ತೀರಾ? ಇವತ್ತು ನಿಜವಾಗ್ಲೂ ಹೆದರ್ಬೇಕಾಗಿರೋದು DK ಶಿವಕುಮಾರ್ ಅವರು ಈ ಏನು ಜಗ್ಗಿ ವಾಸುದೇವ್ ಜೊತೆ ಸೇರಿರೋದು, ಅದ್ರ ಪಕ್ಕದಲ್ಲಿ ನಮ್ಮ ಅಮಿತ್ ಶಾ ಅವ್ರ ಜೊತೆ ಕೂತಿರೋದಕ್ಕೆ HDK ಅವರು ಮೊದಲೇ ಹೆದರ್ಬೇಕು. ಇವ್ರು ಏನಾದ್ರು BJPಗೆ ಬಂದ್ರೆ ಯಾರ್ಯಾರು ಸೀಟ್ ಖಾಲಿ ಆಗುತ್ತೆ ಅನ್ನೋದು ಇವಾಗ BJPಯಲ್ಲಿರುವ ಒಕ್ಕಲಿಗರ ನಾಯಕರುಗಳು ಈಗಾಗಲೇ ಸೀಟ್ ಹಾಕೊಂಡು ಕೂತಿದ್ರು, ನೆಕ್ಸ್ಟ್ ನಾನು CM ಆಗ್ತೀನಿ ಅಂತೇಳಿ. ಈಗ ಯಾರಿಗೆ CM ಮಾಡ್ತಾರೆ? ನಾನು ಹೇಳಿದ್ರೆ BJPಗೆ ಬಂದೇ ಬಿಡ್ತಾರೆ, ಇಲ್ಲ BJP ಜೊತೆ ಸೇರ್ಕೊಂಡು ಏನಾದ್ರು ಪ್ಲಾನ್ ಏನಾದ್ರು ಇದೆಯಾ? ಹೇಗೆ ಇದನ್ನ ನಾನು ಒಂದು ತಿಂಗಳಿಂದ ಹೇಳಿದೆ, ಏನು ಗೊತ್ತಾ ಸರ್, ಇದನ್ನೆಲ್ಲ ಏನಂತಾರಂದ್ರೆ ಪೊಲಿಟಿಕಲ್ ಆಗಿ ನೀವು ಒಬ್ಬ ಬಲಶಾಲಿ ಆದಾಗ, ನೀವೇ ನಿಮ್ಮ ಸ್ವಂತ ಬಲದಿಂದ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಸರ್ಕಾರ ತಂದಾಗ ನಿಮಗೆ ಕೊಡಬೇಕಾಗಿರೋದು ಏನು ಸವಲತ್ತುಗಳನ್ನ ಏನು ಮಾಡಿಕೊಡದ್ರೆ ಇದ್ದಾಗ ನಿಮ್ಮ ಪಕ್ಷದಲ್ಲಿ, ಆಗ ಒಂದು ತಂತ್ರ ಎಲ್ಲರೂ ಮಾಡ್ತಾರೆ. ಈ ತಂತ್ರ ಇದೆಯಲ್ಲ, ಇದನ್ನ ನಾವು 15 ದಿನಗಳ ಹಿಂದೆ ನಾನು ಹೇಳಿದ್ದೆ. ಯಾವಾಗ ಕುಂಭಮೇಳಕ್ಕೆ ಹೋದ್ರು, ಅದಾದ್ಮೇಲೆ ಯಾವ ರೀತಿಯಲ್ಲಿ ಅವ್ರು ನಡ್ಕೊಂಡು ಬರ್ತಾ ಇದಾರೆ, ಒಂದು ಎಚ್ಚರಿಕೆ ಗಂಟೆನ ಕಾಂಗ್ರೆಸ್ಸಿಗೆ ಕೂಡ ಕೊಟ್ಟಿದ್ರು. ಆದ್ರೆ ಇದ್ರಲ್ಲಿ ಹೆಚ್ಚಾಗಿ ಪೆಟ್ಟು ತಿಂತಿರೋದು BJP. ಇವತ್ತೇನಾದ್ರೂ BJP ಅವ್ರು ಹೇಳ್ತಿದ್ದಾರೆ ಅಂದ್ರೆ ಕಾಂಗ್ರೆಸ್ ಅಲ್ಲೂ ಹಿಂದೂಗಳಿದ್ದಾರೆ ಅಂದ್ರೆ BJP ಅವರಿಗೆ ಅರ್ಥ ಆಗಿದೆ, ಹಿಂದೂ ಧರ್ಮ BJP ಧರ್ಮ ಅಲ್ಲ, ಹಿಂದೂ ಧರ್ಮ ಎಲ್ಲ ಸರ್ವಧರ್ಮ. ಕಾಂಗ್ರೆಸ್ ಅವರು ಇದ್ದಾರೆ, STP ಅವರು ಹಿಂದೂ ಧರ್ಮದವರು ಇದ್ದಾರೆ, ಆಮ್ ಆದ್ಮಿ ಪಾರ್ಟಿ ಅವರು ಇದ್ದಾರೆ, ಜನತಾ ದಳದವರು ಇದ್ದಾರೆ. ಇವತ್ತೇನಾಗಿದೆ ಅಂದ್ರೆ DK ಶಿವಕುಮಾರ್ ಅನ್ನ ಒಂದು ವ್ಯಕ್ತಿ, ಒಂದು ಬಲ ಒಂದು ಜಾಗದಲ್ಲಿ ಕಾಣಿಸ್ಕೊಂಡು ಬಂದಾಗ ಅತಿ ಹೆಚ್ಚಾಗಿ ಎದುರಬೇಕಾದವರು ಕಾಂಗ್ರೆಸ್ ಅವರಲ್ಲ. ಇವತ್ತು ಕಾಂಗ್ರೆಸ್ ಅಲ್ಲಿ ಅಸಮಾಧಾನಗಳು ಬರಬಹುದು, ಯಾಕಂದ್ರೆ ಒಂದು ಮನೆ ಅಂದಾಗ ಕಾಂಗ್ರೆಸ್ ಅಲ್ಲಿ ಅಸಮಾಧಾನ ಬರುತ್ತೆ, ಅವ್ರು ಹೇಳ್ತಾರೆ. ಆದ್ರೆ ತುಂಬಾ ಎದುರಬೇಕಾದವರು ಇವತ್ತು ಕರ್ನಾಟಕದಲ್ಲಿ HD ಕುಮಾರಸ್ವಾಮಿ ಅವರು ಮೊದಲಿಗೆ ಅವರ ಸ್ಥಾನಮಾನಗಳು ಏನಾಗುತ್ತೆ ಮುಂದಿನ ದಿನಗಳಲ್ಲಿ, CT ರವಿ ಅವರು, R ಅಶೋಕ್ ಅವರು. ಈಗ ನೋಡಿ, ಇವತ್ತು ಯಾರ್ಯಾರು ನಿಮಗೆ ಟಿವಿ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಗಳು ಕೊಡ್ತಿದಾರಲ್ವಾ ನಾಯಕರುಗಳು, ಇವ್ರ್ಯಾರು ಒಕ್ಕಲಿಗರಲ್ಲ. ಮುಸಲ್ಮಾನ್ ನಾಯಕರು ಕೊಡ್ತಾ ಇದ್ದಾರೆ, ಅದು ಬಿಟ್ಟರೆ ಲಿಂಗಾಯತ್ ನಾಯಕರು ಕೊಡ್ತಿದ್ದಾರೆ, ಕುರುಬ ನಾಯಕರು ಕೊಡ್ತಾ ಇದ್ದಾರೆ. ಇಲ್ಲಿಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷಗಳಿಗೂ, JDSಗೂ ಸಹ BJPಗೂ ಸಹ ಒಬ್ಬ ನಾಯಕ ಕರ್ನಾಟಕದಲ್ಲಿ ಉಟ್ಕೊಳಕ್ಕಿದ್ರೆ ನೋಡ್ರಿ, DK ಶಿವಕುಮಾರ್ ಸ್ವಾಗತ ಮಾಡ್ತೀನಿ. DK ಶಿವಕುಮಾರ್ BJP ಬರ್ತಂದ್ರೆ ದೇಶದಲ್ಲಿ ಕಾಂಗ್ರೆಸ್ ಇರಲ್ಲ ಅಂತ ಇವತ್ತೇನೋ ಒಂದು ಅವಕಾಶ ಕೊಟ್ಟಿದೆ ಕರ್ನಾಟಕದಲ್ಲಿ. ನೋಡಿ, ಈಗಾಗಲೇ ಕಾಂಗ್ರೆಸ್ ಅವರು 2 ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿ ಹೊಡೆತ ತಿಂದಿದ್ದಾರೆ. ಒಂದು ಮಧ್ಯಪ್ರದೇಶಲ್ಲಿ ನೀವು ಏನು ಯಾರು ಕಾಂಗ್ರೆಸ್ನ DK ಶಿವಕುಮಾರ್ ತರನೇ ಅಲ್ಲೂ ಗೆಲ್ಸಿದ್ದಂತ ಒಬ್ಬ ನಾಯಕನ್ನ ಕಳ್ಕೊಂಡ್ರು. ಅದಾದ್ಮೇಲೆ ಸಚಿನ್ ಪೈಲಟ್ನ ಇಲ್ಲಿ ನಮ್ಮ ರಾಜಸ್ಥಾನದಲ್ಲಿ ಅವರು ದೂರ ಆಗ್ತಾ ಇದ್ದಾರೆ. ಆಯ್ತಾ, ಇಲ್ಲಿ ಸಿಂಧಿಯಾ ಯಾರು ಜ್ಯೋತಿರಾದಿತ್ಯ ಸಿಂಧಿಯಾ, ಇವರಿಬ್ಬರಿಂದ ಕಾಂಗ್ರೆಸ್ ಈಗಾಗಲೇ ಕಳ್ಕೊಂಡ್ಬಿಟ್ಟಿದೆ. ಇವತ್ತು ಕರ್ನಾಟಕದಲ್ಲಿ ಆ ತಪ್ಪುಗಳನ್ನ ಮಾಡೋಕೆ ಮುಂದಾಗಿದ್ರು. ಏನು ಸಮುದಾಯಗಳನ್ನ ಮಾಡಿ, ದಲಿತ ಸಮುದಾಯಗಳನ್ನ ಮಾಡಿ. ನಾನು ಯಾರ್ಯಾರು ನಾಯಕರುಗಳು ಈ ದಲಿತ ಸಮುದಾಯ ಮಾಡಕ್ಕೆ ಹೊರಟಿದ್ರಲ್ಲ, ಅವ್ರು ಬಿಟ್ಟರು ನೆಕ್ಸ್ಟ್ ಇನ್ನೊಬ್ಬನ ಗೆಲ್ಲಿಸ್ಕೊಳಕ್ಕೂ ಸಾಧ್ಯ ಇಲ್ದಲ್ಲಿರೋಂಥ ನಾಯಕರು. ಆಯ್ತಾ, 3-4 ಜನ ನಾಯಕರು. ಇವತ್ತೇನಾಗಿದೆ ಅಂದ್ರೆ ಎರಡೂ ಪಕ್ಷಕ್ಕೂ ಕಾಂಗ್ರೆಸ್ BJP ಅದ್ರ ಜೊತೆ JDSಗೂ ಸೇರಿ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರು ಅಂತ ನಾನು ಹೇಳ್ತೀನಿ. ಒಂದ್ ನಿಮಿಷ ದಿಲೀಪ್ ಅವರೇ. ದರ್ಶನ್ ಅವರೇ,
ಇನ್ನೊಂದು ವಿಚಾರ, ಕಾಂಗ್ರೆಸ್ನಲ್ಲಿ 2023ರ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯಾದ್ಯಂತ ಸಂಚಾರ ಮಾಡಿ ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತರುವಲ್ಲಿ DCM DK ಶಿವಕುಮಾರ್ ಅವರ ಪಾತ್ರ ಇದೆ. ತೆಲಂಗಾಣದಲ್ಲಿ ಬಿಕ್ಕಟ್ಟಾದಾಗ DKಶ ಬೇಕು, ರಾಜಸ್ಥಾನದಲ್ಲಿ ಬಿಕ್ಕಟ್ಟಾದಾಗ DKಶ ಬೇಕು, ಬಿಹಾರದಲ್ಲಿ ಬಿಕ್ಕಟ್ಟಾದಾಗ DKಶ ಬೇಕು, ದೆಹಲಿಯಲ್ಲಿ ತೊಂದರೆ ಆದಾಗಲೂ ಕೂಡ DKಶ ಬೇಕು. ಮ್ಯಾನ್ ಪವರ್ ಆ್ಯಂಡ್ ಮನಿ ಪವರ್ ಇರುವಂಥ ವ್ಯಕ್ತಿ, ಟ್ರಬಲ್ ಶೂಟರ್ ಅಂತ DCM DK ಶಿವಕುಮಾರ್ ಅವರನ್ನ ಕರೀತಾರೆ. ನಿಮ್ಮ ಪಕ್ಷಕ್ಕೆ DCM DK ಶಿವಕುಮಾರ್ ಅವರ ಅಗತ್ಯ ಇಷ್ಟಿರುವಂಥ ಸಂದರ್ಭದಲ್ಲಿ ಅವರೇನೋ ಒಂದು ಹುದ್ದೆಯನ್ನು ಕೇಳಿದರೆ, ಅವರೇನೋ ಒಂದು ಆಚರಣೆಯನ್ನು ಮಾಡಿದರೆ ನಿಮ್ಮ ಪಕ್ಷದವರೇ ಯಾಕೆ ಸರ್ ವಿರೋಧ ಮಾಡ್ತಾರೆ? ಸರ್ ನೋಡಿ, ನಾನು ಮೊದಲೇ ಹೇಳ್ತಾ ಇದ್ದೆ, ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕು ಬದಲಿಸಿದರೆ ಸಾಕು, ನೀ ಸೇರುವ ದಡ ಎದುರಾದೀತು ಅಂತ ಹೇಳಿ. ಈ ಪೊಲಿಟಿಕ್ಸ್ ಅಂದರೆ ಅದು ಆರ್ಟ್ ಆಫ್ ಬ್ಯೂಟಿನೋ. ಸೊ ಅದರಲ್ಲಿ ಅದರದ್ದೇ ಆದಂಥ ವಿಶೇಷತೆಗಳು ಇರ್ತವೆ. ಪ್ರತಿದಿನ ರಾಜಕೀಯ ಅನ್ನುವಂಥದ್ರಲ್ಲಿ ಹೊಸತನಗಳನ್ನ ನಾವು ಕಾಣ್ತಾ ಇರ್ತೀವಿ. ನಾವು ಹಳೆಯ ಸ್ಟೈಲಿನ ಪೊಲಿಟಿಕ್ಸ್ ಮಾಡೋದಕ್ಕಾಗಲ್ಲ. ಆದರೆ ಈ ಸರಿ 2023ರಲ್ಲಿ DK ಶಿವಕುಮಾರ್ ಅವರ ಸ್ಟ್ರಾಟಜಿ ಮತ್ತು ಅದು ಪಡೆದಂಥ ಮೆಜಾರಿಟಿ ಪ್ರತಿಯೊಂದು ಕಣ್ಮುಂದೆ ಇರೋದು ಒಂದು. ಇನ್ನೊಂದು, ಈ ಚರ್ಚೆ ವಿಚಾರಕ್ಕೆ ನೆನ್ನೆ ಯಾರೋ ನಮ್ಮ ಕಾಂಗ್ರೆಸ್ನ ನಾಯಕರು ರಾಹುಲ್ ಗಾಂಧಿ ಯಾರೋ ಗೊತ್ತಿಲ್ಲ ಅಂತ ಅವರೇನೋ ಹೇಳಿದ್ರಂತೆ, ಅದಕ್ಕೆ ಅಂತೇಳಿ ನೋಡಿ. ಈಗ ಉದಾಹರಣೆ, ಕುಮಾರಸ್ವಾಮಿಯವರು ಯಾವಾಗ NDA ಹೋಗೋದಕ್ಕೂ ಮೊದಲು RSSನ BJPಯನ್ನು ತುಂಬ ಬೈತಾ ಇದ್ರು. ಈ ಉದಾಹರಣೆ ನಮ್ಮ ಕಾಂಗ್ರೆಸ್ಸಿಗೆ ಕೆಲವರು ಬರೋದಕ್ಕೂ ಮೊದಲು ನಮ್ಮ ನಾಯಕರಿಗೂ ಏನೋ ಹೇಳಿರ್ಬೋದು. ಅಂದರೆ ನಾವು ಅದನ್ನು ಕ್ಯಾರಿ ಮಾಡೋದಕ್ಕಾಗಲ್ಲ ಒಂದು. ಇನ್ನೊಂದು ಸರ್, ನಾನು ತೀವ್ರವಾಗಿ ಖಂಡಿಸುವಂಥ ಒಂದು ವಿಚಾರ ಇದೆ. ನೆನ್ನೆ ಘಟನೆಗೆ ಏನು ಜಗ್ಗಿ ವಾಸುದೇವ್ ಅವರು ಗೃಹ ಸಚಿವರನ್ನ ಅವರ ಬಗ್ಗೆ ಹೇಳೋ ಒಂದು ಸಂದರ್ಭದಲ್ಲಿ ಈ ಕಳೆದ 10 ವರ್ಷದಿಂದ ಈ ದೇಶದಲ್ಲಿ ಯಾವುದೇ ದಾಳಿಗಳಾಗಿಲ್ಲ, ಹಿಂದೆ ಪರಿಸ್ಥಿತಿಗಳು ಬೇರೆ ಇತ್ತು, ಸರ್ದಾರ್ ವಲ್ಲಭಾಯ್ ಪಾಟೀಲ್ರಿಗೆ ಹೋಲಿಕೆ ಮಾಡಿ ಅವರು ಮಾತಾಡಿದ್ರು. ಇವತ್ತು ದೆಹಲಿನಲ್ಲಿ ರೈತರ 726 ಜನರ ಹತ್ಯೆ ಆಯಿತು. ಮಣಿಪುರದಲ್ಲಿ ಅವ್ರ ಕೈಲಿ ಸರ್ಕಾರ ನಡೆಸೋದಕ್ಕಾಗ್ದೇ ರಾಷ್ಟ್ರಪತಿ ಆಳ್ವಿಕೆ ಬಂತು. ಸುಮಾರು 400ಕ್ಕಿಂತ ಹೆಚ್ಚು ಜನರ ಹತ್ಯೆ ಆಗಿದೆ. ಅರುಣಾಚಲ ಪ್ರದೇಶ, ದೋಕ್ಲಾ, ಲದಾಖಲ್ಲಿ ಚೀನಾದವರು ನುಗ್ಗಿ ಬಂದಿದ್ದಾರೆ. ಪುಲ್ವಾಮಾ ದಾಳಿಯಾಗಿದೆ. ನಿನ್ನೆ ತಾನೇ ಪಠಾನ್ಕೋಟಲ್ಲಿ ಸೇನೆಯ ವಾಹನದ ಮೇಲೆ ದಾಳಿ ನಡೆದಿರ್ತಕ್ಕಂಥ. ಜೊತೆಗೆ ಸುಮಾರು ಈ ಸರಿ 24ರಿಂದ ಇಲ್ಲಿ ತನಕ ಮೋರ್ ದೆನ್ 20 ದಾಳಿಗಳು ಈ ದೇಶದಲ್ಲಿ ನಡೆದಿದೆ ಸರ್. ಅನಾವಶ್ಯಕ. ಇವರು ಒಬ್ರು ಸದ್ಗುರುಗಳು, ನೀವು ಸ್ವಾಮಿ ಕಾರ್ಯ ಮಾಡಿ, ಸಂಸ್ಕಾರ ಮಾಡಿ. ಒಂದು ನಿಮಿಷ ನೋಡಿ, ಉದಾಹರಣೆ ಮೊನ್ನೆ ಸೋಮಣ್ಣವರು ಇನ್ವೆಸ್ಟ್ ಕರ್ನಾಟಕಕ್ಕೆ ಬಂದಿದ್ರು, ಗ್ಲೋಬಲ್ ಇನ್ವೆಸ್ಟ್ ಕರ್ನಾಟಕಕ್ಕೆ. ಸುಮಾರು ಸುಳ್ಳು ಬುರಿಗಳು ಬಿಡ್ತಾ ಇದ್ರು ಅನೇಕ ವಿಚಾರದಲ್ಲಿ. ಅದಕ್ಕೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ಒಬ್ರು ಅಲ್ಲಿ ಅತಿಥಿಯಾಗಿ ಬಂದಾಗ ಅವರು ಮಾತಾಡ್ತಾ ಇರಬೇಕಾದ್ರೆ ಅದನ್ನು ಅಡ್ಡಿಪಡಿಸುವಂಥದ್ದು ಸಭ್ಯತೆನೂ ಅಲ್ಲ, ಅದು ಸಭಾ ಗೌರವನೂ ಅಲ್ಲ. ಸೊ ಹಾಗೆ ಇವರೇನಾದರೂ ಹೇಳ್ತಾ ಇದ್ದಾಗ ಅವರಿಗೆ ಜ್ಞಾನದ ಕೊರತೆ ಇರ್ಬೋದೇನೋ. ಯಾಕೆ 1971ರಲ್ಲಿ ಏನು ಇಂಡೋ ಪಾಕ್ ಯುದ್ಧ ಆಯಿತು, ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದರು. ಆ ಶತ್ರು ದೇಶದ 9,000 ಸೈನಿಕರನ್ನ ಕೊಂದಿದ್ದಾರೆ ನಮ್ಮ ಸೈನಿಕರು. 25,000 ಸೈನಿಕರು ಗಾಯಗೊಂಡಿದ್ದಾರೆ. 98,000 ಸೈನಿಕರು ಅವರು ಕ್ಷಮೆ ಯಾಚಿಸ್ತಿದ್ದಾರೆ. ಬಂದ್ಬಿಟ್ಟು ಮಂಡಿಯವರು ಕೂತ್ಕೊಂಡ್ರು ನಮ್ಮ ಸೈನಿಕರು ಮುಂದೆ. ಇದು ದೇಶದ ಇತಿಹಾಸ ಅಲ್ವಾ? ಇವತ್ತು ದೇಶ 10 ವರ್ಷದ ಮೇಲೆ ಅಂತಂದ್ರೆ ಅವತ್ತು ನೆಹರು ಹೇಳ್ತಾರೆ ಸ್ವಾತಂತ್ರ್ಯ ಬಂದಾಗ, ನೋಡಿ ಇಲ್ಲಿ ವಿಚಾರ ಬದಲಿಸಿ ನೋಡು, ದೇಶವೇ ಬದಲಾದೀತು ಅಂತೇಳಿ. ಅವರು ಡ್ಯಾನ್ಸರ್ ಮಾಡರ್ನ್ ಟೆಂಪಲ್ಸ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ನೆಹರೂರವರು. ಇವತ್ತು ಅವರು ಕಟ್ಟಿರ್ತಕ್ಕಂಥ ವಾಸ್ತುಗಳೇ ನಮಗೆ ಅವರ ಏನು ಈ ದೇಶಕ್ಕೆ ಅವ್ರು ಏನು ಬಿಟ್ಟೋಗಿದ್ದಾರೆ ಅನ್ನುವಂಥದ್ದು. ಪ್ರತಿಯೊಬ್ಬ ಪ್ರಧಾನಿಗಳು ಅವ್ರದೇ ಆದಂಥ ಕಾಂಟ್ರಿಬ್ಯೂಷನ್ಗಳನ್ನ ಕೊಟ್ಟಿದ್ದಾರೆ. ಮೇ ಬಿ ಅವರಿಗೆ ಮಾಹಿತಿ ಕೊರತೆ ಇತ್ತೇನೋ, ಅಥವಾ ಅವರು ಹೊಗಳುವ ಬರದಲ್ಲಿ ಹೊಗಳಿದ್ದೇನೋ ಏನೋ, ಆದರೆ ಅದನ್ನು ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಸರ್. ಆದರೆ ಇವತ್ತು ನಾವು ಏನು ನೋಡ್ತಾ ಇದ್ದೀವಿ, ನಮ್ಮದು ಇವಾಗ BJP ಹೋಗ್ತಾರೋ ಮಾತಾಡ್ತಾ ಹಿಂದೂ ರಕ್ತ ಅಂತ. ಮನುಷ್ಯನ ಬಾಡಿ ಒಳಗಡೆ ಇರೋದು A ಪಾಸಿಟಿವ್, B ಪಾಸಿಟಿವ್, AB ಪಾಸಿಟಿವ್, ಈ ಥರದ್ದು. ನಾನು ಸುಮಾರು 4,000 ಜನರ ಬದುಕನ್ನು ಉಳಿಸಿದ್ದೀನಿ ಸರ್, ಬ್ಲಡ್ ಕ್ಯಾಂಪ್ ಮಾಡ್ತಾ. ನನಗೆ ಗೊತ್ತಿದೆ, ನನಗೆಲ್ಲ ಫೋನ್ ಮಾಡ್ತಾರಲ್ಲ, ನನಗೆ ಯಾರು ನನಗೆ ಹಿಂದೂ ರಕ್ತ ಕೊಡು, ನಂಗೆ ಮುಸ್ಲಿಂ ರಕ್ತ ಕೊಡು, ನಂಗೆ ಕ್ರೈಸ್ತರ ರಕ್ತ ಕೊಡು ಅಂತ ಯಾರೂ ಕೇಳಲ್ಲ. ನಾನು ಬೇಕು ಅಂತ ಕೆಲವರು ಹಾರಾಡೋರಿಗೆ ಕೇಳಿದ್ದೀನಿ ಆ ಸಂದರ್ಭದಲ್ಲಿ. ಯಾವ್ದು ಬೇಕು ಸ್ವಾಮಿ, ಹಿಂದೂದು ಬೇಕಾ ಸಾರ್, ಜೀವ ಉಳಿಯಕ್ಕೆ ಯಾವ್ದಾದ್ರು ರಕ್ತ ಇದ್ರೆ ಕುಡಿ ಸಾರ್ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಧರ್ಮ ಇದೆಯಲ್ಲ, ಯಾರಿಗೂ ಜಾಂಗೀರ್ಕೆಗೆ ನಾವು ಬಿಟ್ಕೊಟ್ಟಿಲ್ಲ. ಈಗ ನನ್ನ ಧರ್ಮ ಸರ್ ನನಗೆ ಹೇಳ್ಕೊಟ್ಟಿದ್ದಾರೆ ಸರ್. ಭಜನೆ, ರಾಮ್ ಭಜನೆ, ಈ RSS ಏನು BJP ಇವರೆಲ್ಲ ಹೋರಾಟ ಶುರು ಮಾಡಿದ್ರಲ್ಲ, ಅದಕ್ಕೂ ಮೊದಲು ನಾವು ಬೂನಹಳ್ಳಿ ಅನ್ನೋ ಊರಲ್ಲಿ ಹಿಂಗೆ ದಿನ ಹಿಂಗೆ ಏನಂತಾರೆ ಅದಕ್ಕೆ
ಭಜನೆ ತಾಳ ತಟ್ತಾ ರಾಮನ ಭಜನೆ ಮಾಡಿರೋರು ಸರ್ ನಾವು. ನಮಗೆ ಧರ್ಮದ್ದು ದೇವ್ರದ್ದು ಅಥವಾ ನಮ್ಮ ಸಂಸ್ಕೃತಿಯ ಇತಿಹಾಸ ಬೇಕಾಗಿಲ್ಲ. ಇವತ್ತು ಬಿಜೆಪಿ ಅಂತ ಈ ಕರ್ನಾಟಕದಲ್ಲಿ ಏನಾದ್ರು ಹುಟ್ಟಿದ್ರೆ 1984ರಲ್ಲಿ. ಸೊ ಅದಕ್ಕೂ ಮೊದಲು ಹಿಂದೂ ಧರ್ಮ ಇತ್ತು, ಸ್ವಾತಂತ್ರ್ಯ ಪೂರ್ವದಲ್ಲೂ ಹಿಂದೂ ಧರ್ಮ ಇತ್ತು, ಸ್ವಾತಂತ್ರ್ಯ ದೇವತಾ ಕಾಲದಲ್ಲೂ ಹಿಂದೂ ಧರ್ಮ ಇತ್ತು. ಸೊ ಇವ್ರು ಬಂದು ಅದನ್ನ ನಮ್ದು 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 ಅಂತ ಓನ್ಲಿ ಪೊಲಿಟಿಕಲ್ ಗಿಮಿಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಸರ್, ಇವತ್ತು ಅನೇಕ ಬಿಜೆಪಿಯ ಟ್ವಿಟರ್ ಹ್ಯಾಂಡಲ್ಗಳಿಂದ ಡಿ.ಕೆ. ಸಾಹೇಬ್ರು ಅಥವಾ ಅವರ ಪೋಸ್ಟ್ಗಳಿಗೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಆಗ್ತಾ ಇದ್ದಾರೆ. ಇವತ್ತು ಡಿ.ಕೆ. ಸಾಹೇಬ್ರು ಕಣ್ತರಿಸಿದ್ದಾರೆ. ಇವರು ಅವ್ರ ಮಕ್ಕಳನ್ನ ವಿದೇಶಗಳಲ್ಲಿ ಬಿಟ್ಕೊಂಡು, ಉದಾಹರಣೆ ಯತ್ನಾಳು ಅಥವಾ ಅಶೋಕ್ ಅಥವಾ ಸಿ.ಟಿ. ರವಿ ಅವ್ರ ಮಕ್ಕಳೆಲ್ಲ ಎಲ್ಲಿದ್ದಾರೆ? ಬಡವ್ರ ಮನೆ ಮಕ್ಕಳು, ದಲಿತರ ಮನೆ ಮಕ್ಕಳು, ಹಿಂದುಳಿದವ್ರ ಮನೆ ಮಕ್ಕಳು, ಶೂದ್ರರಿಗೆ ಧರ್ಮ ಧರ್ಮ ಅಂತೇಳಿ ಧರ್ಮದ ಅಫೀಮ್ ಕೊಟ್ಟು, ಅದು ಶರತ್ ಮಡಿವಾಳ ಆಗಿರ್ಬೋದು ಅಥವಾ ಶರೀಫನೇ ಆಗಿರ್ಬೋದು, ಅವ್ರುಗಳು ಬೀದಿ ಹಣ ಹಾಕ್ತಾ ಇದ್ರು. ಧರ್ಮಾಚರಣೆ ನೀವು ಈ ರೀತಿ ಆಕ್ರೋಶ ಭರಿತ ಮಾತಲ್ಲ. ಪ್ರಯಾಗ್ರಾಜಲ್ಲಿ ಡಿ.ಕೆ. ಸಾಹೇಬ್ರು ಪೂಜೆ ಮಾಡಿದ್ರಲ್ಲ, ನೀರಲ್ಲಿ ಮುಳುಗಿದ್ರಲ್ಲ, ಅದು ಧರ್ಮ. ಇವತ್ತೇನು ಅಲ್ಲಿಗೆ ಹೋಗಿ ಜಗ್ಗು ವಾಸುದೇವ್ ಕರೆದಿದ್ದ ಕಾರ್ಯಕ್ರಮದ ಭಾಗವಹಿಸಿದ್ರಲ್ಲ, ಅದು ಧರ್ಮ. ಅದೇ ರೀತಿ ಅನ್ಯ ಧರ್ಮವನ್ನ ನನ್ನ ಬ್ರದರ್ಸ್ ಅಂತ ಎದೆ ತಟ್ಟಿ ಹೇಳ್ತಾರಲ್ಲ, ಅದು ನಮ್ಮ ಭಾರತ. ಆ ಭಾರತದಲ್ಲಿ ಡಿ.ಕೆ. ಐಡೆಂಟಿಟಿನೂ ಇಲ್ಲ. ಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಅದಾದ ಬಳಿಕ ಶಿವರಾತ್ರಿ ಆಚರಣೆಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಭಾಗಿ. ಮುಂದೆ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಭಾಗಿ ಆಗಲಿದ್ದಾರೆ ಎನ್ನುವುದಾಗಿ ಹೇಳಲಾಗ್ತಾ ಇದೆ. ಈ ಕುರಿತಂತೆ ಪ್ಲಾನ್ಗಳು ಕೂಡ ರೆಡಿ ಆಗ್ತಾ ಇವೆ. ಮೆಚ್ಚುವಂತ ನಡೆ ಅಂತೇಳಿ ಸಾಕಷ್ಟು ಜನರು ಹೇಳ್ತಾ ಇದ್ದಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬಿಜೆಪಿ ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು, ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ಬೊಮ್ಮಾಯಿ ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಹೀಗೆ ಮಾಜಿ ನಾಯಕರಾಗಿರುವಂತ ಈಶ್ವರಪ್ಪನವರಾಗಿರ್ಬೋದು, ಎಲ್ಲರೂ ಕೂಡ ಮಾತನಾಡ್ತಾ ಇದ್ರು ಅವರ ವಿಚಾರವಾಗಿ. ದಿಲೀಪ್ ಗೌಡ್ರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ, ಬಿಜೆಪಿ ವಕ್ತಾರರನ್ನ. ದಿಲೀಪ್ ಗೌಡ್ರೆ, ಎಲ್ಲ ಒಂದು ಕಡೆಯಲ್ಲಿ ಹಿಂದುತ್ವದ ಬಗ್ಗೆ ನಿಮ್ಮ ಪಕ್ಷದ ನಾಯಕರು ಸಿಕ್ಕಾಪಟ್ಟೆ ಮಾತನಾಡ್ತಾರೆ. ಹಿಂದುತ್ವ ಅಂತ ಹೇಳಿದ್ರೆ ಬಿಜೆಪಿ ಅಂತ ಹೇಳ್ತಾರೆ. ಎಲ್ಲ ಒಂದ್ ಕಡೆಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ನೋಡಿ ಕಲಿಯೋದು ನಿಮ್ಮ ಪಾರ್ಟಿಯ ನಾಯಕರಿಗೆ ಸಾಕಷ್ಟು ಇದೆಯಾ? ಹೇಗೆ ನೋಡಿ, ಡಿ.ಕೆ. ಶಿವಕುಮಾರ್ ಅವರಿಂದ ನೋಡಿ ಕಲಿಯುವಂತಕ್ಕಂಥ ಅವಶ್ಯಕತೆ ಇಲ್ಲ. ಬಿಜೆಪಿನಲ್ಲಿ ಕೆಲಸ ಮಾಡ್ತಕ್ಕಂಥ ಕಟ್ಟ ಕಡೆಯ ವ್ಯಕ್ತಿನೂ ಸಹ ಹಿಂದುತ್ವದ ಅಜೆಂಡಾದ ಮೇಲೆ, ರಾಷ್ಟ್ರೀಯತೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾನೆ. ಸೊ ಡಿ.ಕೆ. ಶಿವಕುಮಾರ್ ಅವರು, ಇನ್ನೊಂದು ನಾನು ಅವಾಗಲೇ ಡಿ.ಕೆ. ಶಿವಕುಮಾರ್ ಅವ್ರನ್ನ ಬಹಳ ಹೊಗಳ್ತಾ ಹೇಳಿದೆ, ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯ್ತೀನಿ ಅಂತಕ್ಕಂಥದ್ದು. ಅದನ್ನ ಒಪ್ಕೊಳ್ತೀನಿ ನಾನು. ಎಲ್ಲ ಹಿಂದುವಾಗಿ ಹುಟ್ಟಿದ್ರೆ ಹಿಂದುವಾಗಿ ಸಾಯಲೇಬೇಕು. ಕೆಲವರು ಮತಾಂತರ ಆಗಿ ಬೇರೆ ಬೇರೆ ಆಸೆ ಆಮಿಷ ಹೋಗ್ತಾರೆ. ಸೊ ಅದನ್ನ ಒಪ್ಕೊಳ್ತೀನಿ. ಇದೇ ಮಾತನ್ನ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕೈಲಿ ಹೇಳಿಸ್ಲಿ, ಇದೇ ಮಾತನ್ನ ಪರಮೇಶ್ವರ್ ಕೈಲಿ ಹೇಳಿಸ್ಲಿ, ಇದೇ ಮಾತನ್ನ ಪ್ರಿಯಾಂಕ ಖರ್ಗೆ ಅವ್ರ ಕೈಲಿ ಹೇಳಿಸ್ಲಿ, ಆಗಲ್ಲ. ಅದನ್ನ ಹೇಳಲಿಕ್ಕೆ ಆಗಲ್ಲ. ಓಕೆ, ನಾನು ಡಿ.ಕೆ. ಶಿವಕುಮಾರ್ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಮತ್ತೆ ಇನ್ನೊಂದು, ನೀವು ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿ ಬಂದ್ಬಿಡ್ತಾರ ಅಂತ ಒಂದು ಪ್ರಶ್ನೆ. ನಾವು ನೋಡಿ, ಇದು ಒಂದು ಸ್ಟ್ರಾಟಜಿ ಅಷ್ಟೇ ಅವ್ರದ್ದು. ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿಗೆ ಬರಲ್ಲ. ಫಸ್ಟ್ ಥಿಂಗ್, ಇವರು ಹೈಕಮಾಂಡ್ ಎದುರಿಸೋಕ್ ಮಾಡ್ತಕ್ಕಂಥ ಒಂದು ತಂತ್ರ ಅಷ್ಟೇ. ಹೈಕಮಾಂಡ್ ಹೆಂಗೆ ಅಂತಂದ್ರೆ, ಈಗ ಹೈಕಮಾಂಡ್ಗೆ ಒಂದು ಟಕ್ಕರ್ ಕೊಡಬೇಕು. ಈಗ ನಾನು ನೋಡಿ, ನೆಕ್ಸ್ಟ್ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ. ಇಲ್ಲಿ ಬೇರೆ ಯಾರೋ ನಮ್ಮ ಜಮೀರ್ ಅಹಮದ್ ಹೇಳ್ತಿದ್ರೆ, ಸಿದ್ದರಾಮಯ್ಯ ಬೆಂಕಿ ಇದ್ದಂತೆ ಮುಟ್ಟಿದ್ರೆ ಸರಿ ಇಲ್ಲ, ಸುಟ್ಟೋಗ್ಬಿಡ್ತೀರಾ ಅಂತ. ಅಂದ್ರೆ ಈಗ ನಾವು ಉತ್ತರ ಕೊಡಿಬೇಕು. ಅವ್ರು ಹೇಳ್ಬೇಕಾಗಿದೆ ಇವಾಗ, ಕಾಂಗ್ರೆಸ್ ವಕ್ತಾರಗಳು ಮತ್ತೆ ಕಾಂಗ್ರೆಸ್ ನಾಯಕರುಗಳು ಮುಟ್ಟಿದ್ರೆ ಸುಟ್ಟೋಗ್ಬಿಡ್ತಾರೆ. ಯಾರಿಗೆ ಹೇಳಿರೋದು? ಯಾರು ಮುಟ್ಟಿದ್ರೆ ಸುಟ್ಟೋಗ್ಬಿಡ್ತಾರೆ ಅಂತ 100% ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳಿರೋದು, ಮುಟ್ಟಿದ್ರೆ ಸುಟ್ಟೋಗ್ಬಿಡ್ತಾರೆ ಅಂತ. ಸೊ ಇವ್ರದ್ದು ಏನೇನು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯೋ ಅವ್ರ ಪಕ್ಷದ ವಿಚಾರ ನಮಗೆ ಬೇಕಾಗಿಲ್ಲ. ಬಟ್ ಆದ್ರೆ ಇವತ್ತು ಇವ್ರು CM ಆಗ್ಲಿಕ್ಕೆ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಈ ವಿಚಾರವನ್ನ, ಹಿಂದುತ್ವದ ವಿಚಾರವನ್ನ ಅಥವಾ ಹಿಂದೂ ಆಚರಣೆಗಳನ್ನ ಬಳಸ್ಕೊಂಡಿದ್ರೆ ಇದಕ್ಕಿಂತ ಒಂದು ಕೆಟ್ಟ ಒಂದು ಮನಸ್ಥಿತಿ ಇನ್ನೊಂದಿಲ್ಲ ನನ್ನ ಪ್ರಕಾರ. ಮತ್ತೆ ಇನ್ನೊಂದು, H.D. ಕುಮಾರಸ್ವಾಮಿ ಅವರು ಎದುರ್ಕೊಬೇಕು ಅಂತ ಇನ್ನೊಂದು ಹೇಳ್ತಾ ಇದ್ರು, ಇನ್ನು ಒಕ್ಕಲಿಗ ನಾಯಕರುಗಳು ಎದುರ್ಕೊಬೇಕು ಅಂತ ನಮ್ಮ ಮಹಾಪಕ್ತಾಗರು ಹೇಳ್ತಾ ಇದ್ರು. ನೋಡಿ, ಇಲ್ಲಿ ಒಕ್ಕಲಿಗ ನಾಯಕರುಗಳು ಎದುರ್ಕೊಳ್ತಕ್ಕಂಥ ಪ್ರಮೇಯ ಬರದೇ ಇಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿಗೆ ಬರಲ್ಲ. ಡಿ.ಕೆ. ಶಿವಕುಮಾರ್ ಅವರು ಆ ಪಕ್ಷದಲ್ಲಿರ್ತಕ್ಕಂಥ ಭ್ರಷ್ಟಾಚಾರಗಳು, ದಿನನಿತ್ಯ ಏರ್ತಾ ಇರ್ತಕ್ಕಂಥ ಬೆಲೆ ಏರಿಕೆ, ಅಭಿವೃದ್ಧಿ ಶೂನ್ಯ, ಅಲ್ಲಿ ಇಲಾಖೆಗಳಿಗೆ ಹಣ ಬರ್ತಾ ಇಲ್ಲ, ಅಲ್ಲಿ ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ದಿನೇ ಅವರ MLAಗಳ ಪ್ರೆಷರ್ಗಳು ಜಾಸ್ತಿ ಆಗ್ತಾ ಇದೆ. ನೀವು ಸುಮ್ಮನೆ ಬಾಯಿ ಮುಚ್ಕೊಂಡಿರ್ರಿ, ಒಂದು ವರ್ಷ ನಾವೆಲ್ಲ ಗ್ಯಾರಂಟಿಗಳನ್ನೆಲ್ಲ ಫುಲ್ಫಿಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಕೋಟಿ ಬೇಕಾ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಸಾಲ ಮಾಡಿದ್ರು, 1.5 ಲಕ್ಷ ಕೋಟಿ ಸಾಲ ಆಗಿದೆ, ಆದ್ರೂ ಸಹ ಏನು ಕೆಲಸ
ಮಾಡೋಕ್ಕಾಗ್ತಾ ಇಲ್ಲ. ಆದ್ರೂ ಸಹ ನಾವೇನು ಮಾಡ್ತಾ ಇಲ್ವಾ ಅಂತ ಕೇಳ್ತಿದ್ರೆ ಇದನ್ನ ಡೈವರ್ಟ್ ಮಾಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದೊಂದೇ. ಮತ್ತೆ ಇನ್ನೊಂದು ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ದೋಣಿ ಬದಲಿಸಬೇಕಾಗಿಲ್ಲ, ದಿಕ್ಕು ಬದಲಿಸಿದ್ರೆ ಸಾಕು ಅಂತ. ಅವ್ರು ನಿಜವಾಗ್ಲೂ ದೋಣಿ ಬದಲಿಸಲ್ಲ ಸ್ವಾಮಿ, ದಿಕ್ಕು ಬದಲಿಸ್ತಾ ಇದ್ದಾರೆ. ಅಂದ್ರೆ ಅವರ ಮನಸ್ಥಿತಿನ ದಿಕ್ಕು ಬದಲಿಸಿ ಅವ್ರ ಗುರಿ ತಲುಪಿಸಲು ನೋಡ್ತಾ ಇದ್ದಾರೆ. ನಾವು ಅದನ್ನೇ ಹೇಳ್ತಾ ಇರೋದು, ದಿಕ್ಕನ್ನ ಬದಲಿಸ್ಬಿಟ್ಟು ನೀವ್ ಯಾಕೆ ದಿಕ್ಕು ಬದಲಿಸ್ತೀರಿ? ಮನಸ್ಥಿತಿ ಬದಲಾಯಿಸ್ಕೊಳ್ಳಿ. ನೀವು ನಿಜವಾಗ್ಲೂ ಮನಸ್ಥಿತಿ ಇದ್ರೆ, ನೀವು ನಿಜವಾಗ್ಲೂ ಹಿಂದೂ ಆಚರಣೆಗಳ ಮೇಲೆ ಪ್ರೀತಿ ಇದ್ರೆ ನಾವು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀವಿ. ಇದರ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾವ ಪಕ್ಷದರನ್ನಾಗಿರ್ಲಿ ಸರ್, ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ. ಅವರವ್ರ ಧರ್ಮವನ್ನು ಅವ್ರು ಆಚರಣೆ ಮಾಡ್ಕೊಳ್ಳಿ ಅಂತ. ಇನ್ನೊಂದು ಹೇಳಿದ್ರು ನಮ್ಮ ಕಾಂಗ್ರೆಸ್ ವಕ್ತಾರರು, ಅರುಣಾಚಲ ಪ್ರದೇಶದಲ್ಲಿ ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಅಂತೇಳಿ. ಸ್ವಾಮಿ 1967ರಲ್ಲಿ ಇದೇ ಯುದ್ಧದಲ್ಲಿ ಲಡಾಖನ ಚಿನ್ನದ ತಟ್ಟೆಯಲ್ಲಿ ಇಟ್ಕೊಂಡು ಕೊಟ್ರಿ ನೀವು. ಅವತ್ತು ಚಿನ್ನದ ತಟ್ಟೆಯಲ್ಲಿ ತಗೊಳ್ಳಿ, ಅಲ್ಲೊಂದು ಹುಲ್ಲುಕಡ್ಡಿ ಬೆಳೆಯಲ್ಲ ಅಂತೇಳಿ ಚಿನ್ನದಲ್ಲಿ ಬಿಡ್ಕೊಂಡು ಕೊಟ್ರಿ. ಇಂಡಿಯಾ ಚಿನ್ನ ಬಾಯಿ ಅಂತ ಅನ್ಕೊಂಡಿದ್ರಿ. ಸ್ವಾಮಿ ನಮ್ಗೆ ಏನು ಬೇಡ, ಶೂ ಕೊಡ್ರಿ, ಊಟ ಬೇಡ, ನಮಗೆ ಹಾಕೊಳ್ಳೋಕೆ ಶೂ ಕೊಡ್ರಿ, ಒಂದು ಬಂದೂಕ ಕೊಡ್ರಿ ಅಂತ ಕೊಡಕ್ಕಾಗ್ಲಿಲ್ಲ, ಪ್ರಾಣ ಕಳ್ಕೊಂಡ್ರಲ್ಲಿ. ನಾವು ಇದೇ ಲಡಾಖ್ನಲ್ಲಿ ಮೊನ್ನೆ 2020 ಕೋವಿಡ್ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿದಾಗ, ಇದೇ ಅರುಣಾಚಲ ಪ್ರದೇಶದಲ್ಲಿ ಚೀನಾ ಸೈನಿಕರು ಅಟ್ಯಾಕ್ ಮಾಡಿದಾಗ ನಮ್ಮ ಸೈನಿಕರು ಅಲ್ಲಿ ಏನು ನಾವು ಅಲ್ಲಿ ಒಂದು ಯುದ್ಧದಲ್ಲಿ ಒಂದು ಇದು ಮಾಡ್ಕೊಂಡಿರ್ತೀವಿ, ಒಪ್ಪಂದ ಮಾಡ್ಕೊಂಡಿರ್ತೀವಲ್ಲ, ಅದು ಮೀರಬಾರ್ದು ಅಂತೇಳಿ ದೊಣ್ಣೆಗಳಿಗೆ ಚೈನ್ಗಳನ್ನ ಸುತ್ತಕೊಂಡು, ತಂತಿಗಳನ್ನ ಸುತ್ತಕೊಂಡು ಒಡೆದು ಓಡಿಸಿದ್ದಾರೆ. ಒಬ್ಬೊಬ್ಬ 10 ಜನ ಹೊಡೆದು ಮುಷ್ಟಿ ಯುದ್ಧ ಮಾಡಿ ಓಡಿಸಿದ್ದಾರೆ. ಅದು ಈ ದೇಶದಲ್ಲಿ ಇರ್ತಕ್ಕಂಥ ಸ್ವಾತಂತ್ರ್ಯ ಸೈನಿಕರಿಗೆ, ಅದು 2014 ನಂತರ ಬಂದಿರತಕ್ಕಂಥ ಸ್ವಾತಂತ್ರ್ಯ. ಮೊದಲು ಏನಾದ್ರೂ ಸೈನಿಕರುಗಳು ಯಾರ ಮೇಲೆ ಅಟ್ಯಾಕ್ ಮಾಡಬೇಕು, ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತಂದ್ರೆ ಡೆಲ್ಲಿಯಿಂದ ಒಂದು ಫೋನ್ ಬರಬೇಕಾಗಿತ್ತು. ಇವತ್ತು ಆ ಪರಿಸ್ಥಿತಿ ಇಲ್ಲ ಸ್ವಾಮಿ. ಇವತ್ತು ನರೇಂದ್ರ ಮೋದಿ ಅವರು ನೇರವಾಗಿ ಹೇಳಿದ್ದಾರೆ, ನಿಮ್ಮ ಮೇಲೆ ಅಟ್ಯಾಕ್ ಆಯ್ತಾ, ವಾರ್ಡ್ ಬಿಸಾಕ್ರಿ ಅಂತ ಹೇಳಿದ್ದಾರೆ. ಇದು ಈ ದೇಶದ ಸೈನಿಕರು ಬಂದಿರತಕ್ಕಂಥ ಸ್ವಾತಂತ್ರ್ಯ. ಡಾಕ್ಟರ್ ನಾಗೇಂದ್ರ ಅವರೇ, ಈಗ ಒಂದು ವಿಚಾರ ಅಂತ ಹೇಳಿದ್ರೆ DCM DK ಶಿವಕುಮಾರ್ ಅವರು ಬಿಜೆಪಿ ಬರಲ್ಲ ಅಂತೇಳಿ ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು. ಬಂದ್ರೆ ನಿಮಗೆ ಸಮಸ್ಯೆ ಅಂತೇಳಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಬಂದ್ರೆ ಸಮಸ್ಯೆ ಉಂಟಾ ಹೇಗೆ? ನೋಡಿ, ಏನು ಇವತ್ತು APP ಪಕ್ಷದವ್ರು ಹೇಳ್ತಾ ಇದ್ದಾರಲ್ಲ, JDSಗಿನ್ನೂ ತೊಂದರೆ ಆಗ್ಬಿಡೋದಂತ. ಫಸ್ಟ್ APP ಪಕ್ಷದ ಪರಿಸ್ಥಿತಿ ಏನಾಗಿದೆ ಇವತ್ತು ನೋಡ್ಕೊಳ್ಳಿ. ಡೆಲ್ಲಿಯಲ್ಲಿ ಕಸ ಗುಡ್ಸಕ್ ಬಂದು ಮನೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಆದ್ರೆ ಈ JDS ಪಕ್ಷದ ಶಕ್ತಿ ಏನಂತ ಇಡೀ ದೇಶ ಗೊತ್ತಿದೆ. ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ, ಈ ಪಕ್ಷದ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. JDS ಪಕ್ಷದಿಂದ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. 2 ರಿಂದ 3 ಸತಿ CM ಆಗಿದ್ದಾರೆ. ಮಾತಾಡಬಿಡ್ರಿ, ಒಂದು ನಿಮಿಷ ಬಿಡಿ, ಒಂದು ನಿಮಿಷ ನೋಡಿ, ನಾನು ಬಿಡಿ, ಅವಕಾಶ ಕೊಡ್ತೀನಿ, ಅವಕಾಶ ಕೊಡ್ತೀನಿ, ಬಿಡಿ, ನೀವು ಮಾತಾಡಕ್ ಬಿಡ್ತೀನಿ, ನಿಮಗೆ ಬಿಡಿ, ನೀವು ಮಾತಾಡ್ಬಿಡಿ, ನಿಮ್ಮ ವಿಷಯ ತಗೊಳ್ಳಿ, ಬಿಡಿ, ನಾನು ಮಾತಾಡ್ತೀನಿ, ಬಿಡ್ರಿ, ಮಾತಾಡ್ತೀನಿ, ಬಿಡ್ರಿ, ಹೇಳಕ್ ಬಿಡ್ರಿ, ಆಯ್ತು, ಹೇಳಕ್ ಬಿಡ್ರಿ, ನಿಮ್ದು ಮಾತಾಡಬಿಡ್ರಿ, ಮಾತಾಡಕ್ ಬಿಡಿ, ಬದಲು ಅವ್ರ ಪಕ್ಷ 11 ವರ್ಷ ಅಷ್ಟೇ ಆಗಿರೋದು, JDS 50 ವರ್ಷದಿಂದ ಇದೆ. ಅನಿಲ್ ಅವರೇ ಒಂದು ನಿಮಿಷ ಮಾತಾಡಲಿ, ನೆಕ್ಸ್ಟ್ ಬರ್ತೀನಿ ನಾನು ಬರ್ತೀನಿ. ದಯವಿಟ್ಟು ಮಾತಾಡ್ಬಿಡ್ರಿ. ಅನಿಲ್ ಅವ್ರಿಗೆ ಮಾಹಿತಿ ಕೊಡ್ತಾ ಇದೆ. ಈ JDS ಪಕ್ಷ 50-60 ವರ್ಷದಿಂದ ಸ್ವಶಕ್ತಿಯಿಂದ ಬಂದಿರೋಂಥ ಪಕ್ಷ. ಇವತ್ತು ದೇಶಕ್ಕೆ ಪ್ರಧಾನಮಂತ್ರಿ ಆಗಿರೋ ಪಕ್ಷ ಅಂದ್ರೆ ಯಾವ್ದಾದ್ರೆ ಅದು JDS ಪಕ್ಷ. ಕಾಂಗ್ರೆಸ್ ಗತಿ ಇರ್ಲಿಲ್ಲ, ನಮ್ಮನ್ನ ಕರ್ಕೊಂಡ್ರಿ, ಅವ್ರಿಗೆ ಇರ್ಲಿಲ್ಲ, ಕ್ಯಾಂಡಿಡೇಟ್ ಇರ್ಲಿಲ್ಲ, ಅಲ್ಲಿ ಕರ್ಕೊಂಡ್ರು. ಇವತ್ತು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ. JDS ಪಕ್ಷದ ಪ್ರಧಾನಮಂತ್ರಿ ಆಗಿದ್ದಾರೆ. JDS ಪಕ್ಷದಲ್ಲಿ 3 CMಗಳಾಗಿದ್ದಾರೆ, DCMಗಳಾಗಿದ್ದಾರೆ. ಇದೆಲ್ಲ ಈ ರಾಜ್ಯದಲ್ಲಿ ನೋಡಿದೀವಿ. ಆಮೇಲೆ ನಡೆದಂತ ನುಡಿದ ಸರ್ಕಾರ ಏನಿದ್ರೆ ಅದು JDS ಪಕ್ಷ ಮಾತ್ರ ಅಂತಾನೆ ಹೇಳ್ಬೋದು. ಇವತ್ತು ಪ್ರಾದೇಶಿಕ ಪಕ್ಷ ಕೈ ಹಿಡಿದಿದ್ರೆ ಇವತ್ತು ಈ ರಾಜ್ಯಕ್ಕೆ ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ, ಇಂಥ ಹಸುವಿಂದ ಸಾಯೋ ಪರಿಸ್ಥಿತಿ ಬರ್ತಾ ಇಲ್ಲ, ನೀರಿನ ಬೆಲೆ ಬರ್ತಾ ಇರ್ಲಿಲ್ಲ, ಏನು ಅಕ್ಕಿ ಇವತ್ತು ದರಗಳು ಬೆಳಕೆ ಇರ್ತಲ್ಲ, ಈ ಒಂದು ಪರಿಸ್ಥಿತಿ ಬರ್ತಾ ಇಲ್ಲ. ಇದುವರೆಗೂ ನೀವು JDS ಪಕ್ಷದಲ್ಲಿ ಯಾವ್ದಾದರೂ ಒಂದು ಜೈಲಿಗೆ ಹೋಗಿರೋದಾಗ್ಲಿ, ಭ್ರಷ್ಟಾಚಾರಗಳಾಗ್ಲಿ, ಇದರಲ್ಲಿ ಭ್ರಷ್ಟಾಚಾರಗಳಲ್ಲಿ ಸಿಕ್ಕಾಕೊಂಡು ಏನಾದ್ರು ನೋಡಿದ್ದೀರಾ? ಇವತ್ತು ಯಾವ್ದಾದ್ರು ಭ್ರಷ್ಟಾಚಾರ ಸನ್ಮಾನ್ಯ ದೇವೇಗೌಡ ಯಾವ್ದನ್ನ ಒಂದು ಇಶ್ಯೂ ಬಂದಿದ್ಯಾ, ಒಂದು ಕಾಂಟ್ರವರ್ಸಿ ಇದೆಯಾ? ನೋಡಿ, JDS ಪಕ್ಷದಲ್ಲಿ ನಡೆದಂತ ಉಳಿದ ಪಕ್ಷ. ಆ ವಿಚಾರ ಸ್ವಲ್ಪ ಮುಂದಕ್ಕೆ ನಾನು ಮುಂದಕ್ಕೆ ಹೋಗ್ತೀನಿ ವಿಚಾರಕ್ಕೆ. JDS ಪಕ್ಷ ಎದ್ರಲ್ಲ, JDS ಪಕ್ಷ ಬಿದ್ರೂ ಕಟ್ಬರೋಂಥ ಸಾಮರ್ಥ್ಯ ಇದೆ. ಮತ್ತೆ ನಾವು ಪಕ್ಷ ಕಟ್ಟಿ ನಾವು ಈ ರಾಜ್ಯದಲ್ಲಿ ನಾವು ಚುಕ್ಕಾಣಿ ಅಂತ ಶಕ್ತಿ JDS ಪಕ್ಷಕ್ಕಿದೆ. ಸೊ NDA ಪಕ್ಷದಲ್ಲಿ ನಮ್ಮ ಭದ್ರತೆ ಇದೆ. ಒಂದು ವ್ಯವಸ್ಥಿತವಾಗಿ ನಾವು NDA ಪಕ್ಷದಲ್ಲಿ ನಾವು ಹೋಗ್ತಾ ಇದ್ದೀವಿ. ಅದ್ರ ವಿಚಾರದಲ್ಲಿ 2 ಮಾತಿಲ್ಲ. ಮುಂದೆ ವಿಚಾರಕ್ಕೆ ಹೋಗೋಣ. ಇವತ್ತಿನ ಪರಿಸ್ಥಿತಿ, ಮನಸ್ಥಿತಿಗಳು ಮತ್ತು ಏನು DK ಶಿವಕುಮಾರ್ ಅವ್ರದ್ದು ಮತ್ತು ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರ ಮನಸ್ಥಿತಿ ಹೇಗಿದೆ ಅಂದರೆ,
ಕೊಡೆ ನೀ ಬಿಡೆ ಅನ್ನೋ ಒಂದು ಟೈಟಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಅಹಿಂದು ಅಂತ ಹೇಳ್ಕೊಂಬಂದಂತ CM ಇವತ್ತು ಅವ್ರ ಬಲವಾದ ಅಸ್ತ್ರಗಳು ಏನು ಅಂತಂದ್ರೆ ಅವರು ಕುರ್ಚಿ ಉಳಿಸ್ಕೊಳಕ್ಕೋಸ್ಕರ, ಜನರ ಅಭಿವೃದ್ಧಿಗೋಸ್ಕರ ಅಲ್ಲ, ಅವರ ಕುರ್ಚಿಗಳನ್ನ ಉಳಿಸ್ಕೊಳಕ್ಕೋಸ್ಕರ ಇವತ್ತು ಮಾಡ್ತಾ ಇರೋದವರು ದಲಿತ CM ಅಸ್ತ್ರವನ್ನು ತರ್ತಾ ಇದ್ದಾರೆ, ಜಾತಿ ಗಣತಿ ತರ್ತಾ ಇದ್ದಾರೆ, ಒಳ ಮೀಸಲಾತಿಗಳು ತರ್ತಾ ಇದ್ದಾರೆ. ಏನು ಸರ್ಕಾರ ಬೀಳ್ಸೋ ಎಲ್ಲಾ ಬೆದರಿಕೆಗಳನ್ನು ಇವತ್ತು ಸಿದ್ದರಾಮಯ್ಯವರ ಗರಡಿಯಲ್ಲಿದೆ. ಅವ್ರ ಬೆಂಬಲಿಗರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಜಮೀರ್ ಅಹಮದ್ ಹೇಳ್ತಾವ್ರೆ ಮುಟ್ಟಿದ್ರೆ ಭಸ್ಮ ಆಗೋತೀರಾ ಅಂತ. ಯಾರಿಗೆ ಹೇಳ್ತಾ ಇದ್ರಿ ಮಾತನ್ನ? ಯಾವ ಪಕ್ಷದಲ್ಲಿ ಇರೋಗಿ ಹೇಳ್ತಾ ಇದಾರೆ ಅಂದ್ರೆ DK ಶಿವಕುಮಾರ್ಗೆ ನೇರ ತಾಕೀತ್ ಮಾಡಿ ಹೇಳಿದ್ದಾರೆ ಅಂತ ರಾಜ್ಯ ಜನ ಹೇಳ್ತಾ ಇದ್ದಾರೆ. ಇವತ್ತು ಏನಾದ್ರು DK ಶಿವಕುಮಾರ್ ಅವ್ರಿಗೆ ಇವತ್ತು ಅವ್ರ ಬಲ ಶಾಸಕರು ಇಲ್ಲ, ಅವ್ರ ಬೇಕಾದ ಸಪೋರ್ಟ್ ಶಾಸಕರು ಸಿಗ್ತಾ ಇಲ್ಲ, ಕಾರ್ಯಕರ್ತರಿಂದ ಸಿಗ್ತಾ ಇಲ್ಲ. DK ಶಿವಕುಮಾರ್ ಅವ್ರಿಗೆ ಇವತ್ತು ಅವರಿಗೆ ಕೊನೆಯ ಪಕ್ಷ ಹೈಕಮಾಂಡ್ ಅಂತ ಇತ್ತು, ಹೈಕಮಾಂಡ್ ಕೂಡ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನ ಕಡೆ ವಾಳ್ತಾ ಐತೆ ಅನ್ನೋ ಮನಸ್ಥಿತಿ DK ಶಿವಕುಮಾರ್ಗೆ ಗೊತ್ತಾಗ್ತಾ ಇದೆ. ಇವತ್ತೇನಾದ್ರೂ ಒಂದು ಕೈ ಹಿಡಿಬೇಕು, ಏನಾದ್ರೂ ಸ್ಟ್ರಾಟಜಿಕ್ಸ್ ಮಾಡಲೇಬೇಕು, ನಾನು ನವೆಂಬರ್ ಒಳಗಡೆ ನಾನು CM ಆಗಲೇಬೇಕು, ಅಧಿಕಾರನ ಒದ್ದು ಕಿತ್ಕೊಳ್ಳೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರು ನಿಂತಿರ್ಬೇಕಾದ್ರೆ ಇವತ್ತು ಅವ್ರ ಮನಸ್ಸಿನ ದಿಕ್ಕನ್ನ ಬದಲಾಯಿಸಿದ್ದಾರೆ. ಒಂದ್ ನಿಮಿಷ, ಧೋನಿ ಬದಲಾಯಿಸಿ ನೋಡಿ, ದಿಕ್ಕೆ ಬದಲಾಗುತ್ತಂತಾರಲ್ಲ ಅದೇ ರೀತಿ ಇವತ್ತು ದಿಕ್ಕು ಬದಲಾಯಿಸಿದ್ದಾರೆ. ಯಾವ ದಿಕ್ಕು ಅಂತಂದ್ರೆ ಅವರು ಈ ರೀತಿಯಾದ ಹೋದಾಗ ಹೈಕಮಾಂಡ್ ಇವತ್ತು DK ಶಿವಕುಮಾರ್ ಇದ್ರೆ ಮಾತ್ರನೇ ಕಾಂಗ್ರೆಸ್ ಉಳಿಯೋದು ಅನ್ನೋ ಒಂದು ತತ್ವ ಸಿದ್ಧಾಂತದ ಮೇಲೆ ಇವತ್ತು ಕುಂಭಮೇಳಕ್ಕೆ ಹೋಗಿರೋದು ಸತ್ಯ. ಇವತ್ತು ಇವತ್ತು ಈಶಾ ಫೌಂಡೇಶನ್ ಹೋಗಿ ರಾತ್ರಿ ಶಿವರಾತ್ರಿ ಜಾಗರಣೆ ಮಾಡಿ ಸತ್ಯ. ಇದು ಮಾಡ್ಬೇಕು ಸ್ವಾಮಿ, ಅನಿವಾರ್ಯ. ಪಕ್ಷ CM ಆಗ್ಲಿಲ್ಲ ಅಂದ್ರೆ ಇನ್ನಾರು CM ಆಗ್ಬೇಕು. ಏನು ಮೂಲ ಕಾಂಗ್ರೆಸ್ಸಿಗರು ವಲಸೆ ಕಾಂಗ್ರೆಸ್ಸಿಗರ ಆಡಳಿತ ಆದ್ರೆ ಮೂಲ ಕಾಂಗ್ರೆಸ್ ಪರಿಸ್ಥಿತಿ ಏನು? ಇವತ್ತು ಅವ್ರು ಏನ್ ಮಾಡಿದ್ದಾರೆ ಅದು ಸರಿಯಾದ ನಿರ್ಧಾರ ಅಂತ ಹೇಳ್ತೀನಿ. ಯಾಕಂದ್ರೆ ಪಕ್ಷ ಕಟ್ಟಿದವ್ರಿಗೆ ಅಲ್ಲಿ ಅಧಿಕಾರ ಸಿಗ್ಬೇಕು. ಮೂಲ ಕಾಂಗ್ರೆಸ್ ಇಂದ ವಲಸೆ ಬಂದ ಕಾಂಗ್ರೆಸ್ಗೆ ಇವತ್ತು ಆಡಳಿತ ಮಾಡ್ಕೊಂಡ್ರೆ 7 ವರ್ಷ ಆಯ್ತು ಸ್ವಾಮಿ CM ಆಗಿ. ಸಿದ್ದರಾಮಯ್ಯ ಇಷ್ಟು ಪಕ್ಷ ಇವತ್ತು ಧನು ಮನ ತನ ಎಲ್ಲ ಇಟ್ಟಂತ DK ಶಿವಕುಮಾರ್ ಯಾಕೆ CM ಆಗ್ಬಾರ್ದು? ಇವತ್ತು ನೋಡಿ ಹೈಕಮಾಂಡ್ ವಿರುದ್ಧ ಆಗಿದೆ, ಇವತ್ತು ಅವರು ಶಾಸಕರು ವಿರುದ್ಧ ಆಗಿದ್ದಾರೆ, ಕಾರ್ಯಕರ್ತರ ವಿರುದ್ಧ ಆಗಿದ್ದಾರೆ. ಇದೇ CM ಏನು 50-50 ಮ್ಯಾಚ್ ಫಿಕ್ಸ್ ಮಾಡಿದ್ರಲ್ಲ, ಇದೇ ಸಿದ್ದರಾಮಯ್ಯ ಅವರು ಕೂಡ ಅವ್ರಿಗೆ ಎದುರಾಗಿದ್ದಾರೆ. ಇವತ್ತೇನಾದ್ರೂ ಕೈ ಹಿಡಿಬೇಕಂದ್ರೆ ನಿಮ್ಮ ಶಾಸಕರ ಬೆಂಬಲವು ಬೇಕಾಗತ್ತೆ ಅವರಿಗೆ. ಇವಾಗ ಅವ್ರು ಮನದಟ್ಟು ಮಾಡ್ತಾ ಇದ್ದಾರೆ ನನಗೆ ಹಿಂದುತ್ವನೇ ಕೈ ಹಿಡಿಯೋದು ಅಂತ. ಹಾಗಾಗಿ ಅವರು ಕುಂಭಮೇಳಕ್ಕೆ ಹೋಯ್ತು ಸಹಜ ಕ್ರಿಯೆ. ಇವತ್ತು ಶಿವರಾತ್ರಿ ಜಾಗರಣೆ ಮಾಡಿ ಸಹಜ ಕ್ರಿಯೆ. ಅವರು CM ಆಗ್ಬೇಕಾದ್ರೆ ಇದು ಮಾಡ್ಲೇಬೇಕು. ಅವರು ಮಾಡ್ತಾ ಇದ್ದಾರೆ. ಹೈಕಮಾಂಡ್ಗೆ ಒಂದು ಒಳ್ಳೆ ಸೂಚನೆನ ಇವರು ಈ ಮುಖಾಂತರ ಕೊಟ್ಟಿದ್ದಾರೆ. ಇದು ರಾಜ್ಯ ಜನಗಳು ಒಪ್ಪಂತದ್ದು. ಬಹುಕೋಟಿ ಹಿಂದೂ ಜನಗಳು ಇದನ್ನ ಒಪ್ತಾ ಇದ್ದಾರೆ, ಈ ಸಂಸ್ಕೃತಿನ ಒಪ್ತಾ ಇದ್ದಾರೆ, ಒಪ್ಪಲೇಬೇಕು. ದೋಣಿ ಬದಲಾದ್ರೂ ಪರವಾಗಿಲ್ಲ, ದಿಕ್ಕು ಬದಲಾದ್ರೂ ಪರವಾಗಿಲ್ಲ, ಹೋಗುವಂತ ಗುರಿ ಮಾತ್ರ ಸರಿ ಇದ್ರೆ ಸಾಕು. ಅನಿಲ್ ನಾಚಪ್ಪ ಅವರೇ ಆಗ್ಲೇ ಏನೋ ಹೇಳ್ತಾ ಇದ್ರೆ ಈಗ ಕಂಟಿನ್ಯೂ ಮಾಡಿ. ಇಲ್ಲ, ಈಗ ಏನು JDS ಅವ್ರು ಹೇಳ್ತಾ ಇದ್ರು, ಅವರು ಕುಂಭಮೇಳಕ್ಕೆ ಹೋಗಿರೋದಾಗಿರ್ಬೋದು, ಇಲ್ಲಿ ಹೋಗಿರೋದ್ರ ಇದರಿಂದ ನಮ್ಗೆ ಯಾವುದು ತೊಂದರೆ ಇಲ್ಲ ಅಂತೇಳಿ. JDS ಪಕ್ಷ ಸಂಪೂರ್ಣ 25 ವರ್ಷದಲ್ಲಿ ಅಧಿಕಾರದಲ್ಲಿ ಇದ್ದಿದೆ ಬರೀ 5 ವರ್ಷ. ಅಪ್ಪ ಒಂದು 20 ತಿಂಗಳು, ಆಮೇಲೆ ಮಗ ಒಂದು 10 ತಿಂಗಳು, ಆಮೇಲೆ ಆಮ್ ಆದ್ಮಿ ಪಾರ್ಟಿ ಇವತ್ತು ದೇಶದಲ್ಲಿ 10 ವರ್ಷ ಡೆಲ್ಲಿಯಲ್ಲಿ ರಾಜ್ಯ ಮಾಡಿದ್ದೀವಿ, ನಾವು ಅಧಿಕಾರದಲ್ಲಿದ್ವಿ. ಈಗ ಪಂಜಾಬಲ್ಲಿ ಅಧಿಕಾರದಲ್ಲಿದ್ದೀವಿ. ಮತ್ತು ಜೈಲಿಗೆ ಹೋಗಿದ್ದೀರಿ. CM 6 ತಿಂಗಳು ಜೈಲಲ್ಲಿದ್ರೆ ಕಡತಗಳು ಸೈನ್ ಮಾಡ್ತಾ ಇದ್ರು ಜೈಲಲ್ಲಿ ಕುತ್ಕೊಂಡು. ಕಡತಗಳು ಸೈನ್ ಮಾಡಿ ಅದನ್ನ ಹೇಳ್ಬಿಡಿ. ಅರವಿಂದ್ ಕೇಜ್ರಿವಾಲ್ ಅವರು ಕಡತಗಳನ್ನ ಎಲ್ಲಿ ಸೈನ್ ಮಾಡ್ತಾರೆ ಅದನ್ನ ಹೇಳಿ. ಇಡೀ ದೇಶದಲ್ಲಿ ಅತಿ ಚಿಕ್ಕ ಪಕ್ಷ ಅಂದ್ರೆ JDS. 19 MLA-ಗಳಿದ್ದಾರೆ ಇವತ್ತು. 117 ಜನ 1994ರಲ್ಲಿ 117 ಜನ MLA-ಗಳು. ಮತ್ತೆ ನೋಡಿ ಆಮೇಲೆ ಜನತಾದಳ ಅದು 16 ಜನ MP-ಗಳಿದ್ರೆ ಅದು JDS ಪಕ್ಷ. ಹೆಗಡೆ ಅವ್ರ JDS ಏನು ಜನತಾದಳ ಬೇರೆ, ಇವತ್ತಿನ ಜನತಾದಳ ಬೇರೆ. ಆಮೇಲೆ ಅವ್ರು ಏನ್ ಮಾತಾಡ್ತಿದ್ರೆ ನಮಗೆಲ್ಲ ಅವ್ರ ಮೇಲೆ ಅಸೂಯೆ ಏನೂ ಇಲ್ಲ, ಅವ್ರ ಮೇಲೆ ತಾಸಾರನೂ ಇಲ್ಲ. ಯಾಕಂದ್ರೆ ಒಂದು ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಇರಬೇಕು ಅಂತ ನಾವು ಇಷ್ಟಪಡ್ತೀವಿ. ಆದ್ರೆ ಇವರು ಸದೃಢರಾಗಿಲ್ಲ. ಇದು ಒಂದು ಕುಟುಂಬದ ಪಕ್ಷ ಇರಬೇಕು ಅಂತ ಯಾರು ಇವತ್ತು ತನಕ ಕೇಳಿಲ್ಲ. ಅದಕ್ಕೆ ಬೇರೆ ಪಕ್ಷಗಳು ಜೊತೆ ಇವರು ಸೇರ್ಕೊಂಡು ಇವತ್ತೇನು ಬಿಜೆಪಿ ಜೊತೆ ಆಶ್ರಯ ತಗೊಂಡು ಅಲ್ಲಿ ಅವ್ರು ಸೆಟ್ಲ್ ಆಗಿ ಅವ್ರಿಗೆ ಎಲ್ಲೋ ಇವತ್ತು ಅವರೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು DK ಶಿವಕುಮಾರ್ ಅವರು ಏನು ಅಮಿತ್ ಶಾ ಅವ್ರ ಜೊತೆ ಸ್ಟೇಜ್ ಹಂಚ್ಕೊಂಡಿದಾರಲ್ಲ, ಅಮಿತ್ ಶಾ ಅವ್ರು ಅರ್ಥ ಮಾಡ್ಕೋಬೇಕಿತ್ತು. ನಮ್ಮ ಬಿಜೆಪಿ ಅವರು JDS ಅವರು ಇಡೀ ಕರ್ನಾಟಕದಲ್ಲಿ ಇಷ್ಟೊಂದು ಹೋರಾಟ ಮಾಡ್ಕೊಂಡು ಇವರು ಗಲಾಟೆ ಮಾಡ್ತಿದ್ದಾಗ DK ಶಿವಕುಮಾರ್ ಅಂತ ಇರೋ ಜಾಗದಲ್ಲಿ ನಾನು ಹೋಗ್ಬಾರ್ದು ಅಂತ ಇವತ್ತು ಅವ್ರು ಯಾಕೆ ಹೋಗಿದ್ರು? ಇಲ್ಲಿ
ಇಲ್ಲಿ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವರು ಇದ್ದಂತ ಸ್ಟೇಜಿಗೆ ಅಮಿತ್ ಶಾ ಅವರು ಯಾವ ರೀತಿ ಬಂದ್ರು, ಅವರು ದೇಶದ ಗೃಹ ಸಚಿವರಾಗಿದ್ದವರು, ಇವ್ರು ಬಂದಿದ್ದಾರೆ ಅಂದ್ರೆ ಇಲ್ಲಿಗೆ ಅರ್ಥ ಮಾಡ್ಕೋಬೇಕು, ಕರ್ನಾಟಕದಲ್ಲಿ ಸದೃಢರಾದ ರಾಜಕಾರಣಿಗಳು ಬಿಜೆಪಿಯಲ್ಲಿ ಆಗಿರ್ಬೋದು, JDS ಅಲ್ಲಿ ಇಲ್ಲ. ಇಂಥ ಒಂದು ಬಲಿಷ್ಠ ವ್ಯಕ್ತಿನ ನಾವು ಹೇಳ್ಕೊಂಡ್ರೆ ನಮ್ಮ ಬಿಜೆಪಿಗೆ ಒಂದು ಬಲ ತುಂಬಬಹುದು ಅನ್ನೋದೊಂದು ಆಸೆ ಇದೆ. ಒಂದು ನೋಡಿ ಇವ್ರು ಏನ್ ತಮಿಳ್ನಾಡಲ್ಲಿ ನೀವೇನ್ ಮಾತಾಡ್ತೀರಿ ಅರ್ಥ ಆಗ್ತಾ ಇಲ್ಲ. ದಕ್ಷಿಣ ಭಾರತ ಉಪಮುಖ್ಯಮಂತ್ರಿ ಯಾವ ಪಕ್ಷ ತಮಿಳ್ನಾಡಲ್ಲಿ ಯಾವ ಪಕ್ಷ ಬಿಜೆಪಿ ಅರ್ಥ ಬಿಜೆಪಿ ಅವರಿಗೆ ಸತ್ಯ ಏನೋ ಇವತ್ತು ಸನ್ಮಾನ್ಯ ಅಮಿತ್ ಶಾ ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಇನ್ವಿಟೇಷನ್ ಕೊಟ್ಬಿಟ್ಟು ಕಾರ್ಯಕ್ರಮ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅದು ಶಿವರಾತ್ರಿ ಕಾರ್ಯಕ್ರಮ. ಪ್ರೋಟೋಕಾಲ್ ಮಾತಾಡೋರು, ನಾನು ನಿಮ್ಗೆ ಇವತ್ತು ಸತ್ಯವಾಗಿ ಹೇಳ್ತೀನಿ, ಪ್ರೋಟೋಕಾಲ್ ಮಾತಾಡೋರು ನಾಳೆ ಯಡಿಯೂರಪ್ಪನು ಅದೇ ಫಂಕ್ಷನ್ ಹೋಗಿದ್ರೆ ಅಮಿತ್ ಶಾ ಬರ್ತಾ ಇರ್ಲಿಲ್ಲ. ನೀವು ನೋಡಿ ಸರ್, ಪ್ರೋಟೋಕಾಲ್ ಮಾತಾಡೋರು ಏನ್ ಗೊತ್ತಾ ಸರ್, ಬೇರೆಯವ್ರ ತಟ್ಟೆಲ್ಲಿ ಏನಾದ್ರು ಸೊಳ್ಳೆ ಬಿದ್ದಿದ ದೊಡ್ಡ ತಪ್ಪು, ಇವ್ರ ತಟ್ಟೆಲ್ಲಿ ಹೆಗಣ ಬಿದ್ದಿದ್ರು ಇವ್ರು ಮಾತಾಡೋದಿಲ್ಲ. ಇವತ್ತು ಏನ್ ತೊಂದರೆ ಆಗಿದೆ ಅನ್ನೋದನ್ನ ಇವ್ರು ಕರ್ನಾಟಕದಲ್ಲಿ JDS ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಒಳ್ಳೆ ನಾಯಕ ಇಲ್ಲ ಅನ್ನೋದು ತೋರಿಸ್ಕೊಡ್ತಾ ಇದೆ. ಇವತ್ತು ಇಲ್ದಲ್ಲೇ ಬಿಜೆಪಿ ಅವರಿಗೆ ಡಿ ಕೆ ಶಿವಕುಮಾರ್ ಬೇಕಾಗಿರೋದು. ಡಿ ಕೆ ಶಿವಕುಮಾರ್ ನಮ್ಗೆ ಅವಶ್ಯಕತೆ ಇಲ್ಲ ಸ್ವಾಮಿ, ನಮ್ಗೆ ಯಾರು ಅವಶ್ಯಕತೆ ಇಲ್ಲ. ನಾವು ನಮ್ಮ ಸೈತಾನ್ ಮಾತ್ರ ಡಿ ಕೆ ಶಿವಕುಮಾರ್ ಅವಶ್ಯಕತೆ ಬಿಜೆಪಿ ಇಲ್ಲ. ಲಕ್ಷಾಂತರ ಜನ ಕೋಟ್ಯಾಂತರ ಜನ ಕಾರ್ಯಕರ್ತರಿದ್ದಾರೆ. ನಾವು ಇನ್ನು ಡಿ ಕೆ ಶಿವಕುಮಾರ್ ಬನ್ನಿ ಅಂತ ಕರೆಯೋವಷ್ಟು ಇನ್ನು ಆ ಮಟ್ಟಕ್ಕೆ ಹೋಗಿಲ್ಲ ಕರ್ನಾಟಕ ಬಿಜೆಪಿ. ಅರ್ಥ ಮಾಡ್ಕೊಳ್ಳಿ. ಈಗ ಇದೇ ಪ್ರಶ್ನೆ ನಾವು ಕೇಳ್ಬೋದು, ಇದೇ ಪ್ರಶ್ನೆ ಇವ್ರು ಕೇಳ್ಬೋದು. ದಯವಿಟ್ಟು ಬಿಜೆಪಿ ಆಗಿರ್ಬೋದು, ಜನತಾದಳ ಅವರಿಗೆ ಬೇಜಾರಾಗಿರೋದು ಏನ್ ಗೊತ್ತಾ, ನಾನು ಹಿಂದುವಾಗೆ ಹುಟ್ಟದೆ ಹಿಂದುವಾಗೆ ಸಾಯ್ತೀನಿ ಅಂದಾಗ ಇವ್ರಿಗೆ ಹೇಳಕ್ ಆಗೋದಿಲ್ವಲ್ಲ ನಾಳೆ ದಿನ ಇಟಲಿ ಇವ್ರ ಜೊತೆ ಸೇರ್ಕೊಂಡು ಬೇರೆ ಜನ್ಮಕ್ಕೆ ಹೋಗಿದ್ದಾರೆ ಅಂತ. ಇವತ್ತು ಬಿಜೆಪಿ ಏನ್ ತೊಂದರೆ ಆಗಿದೆ ಅಂದ್ರೆ, ನಾವು ಇವತ್ತು ತನಕ ಹಿಂದೂ ಧರ್ಮ ನಮ್ದು ಅಂತ ಹೇಳಿ ನಾವು ಹೇಳ್ತಾ ಇದ್ವಲ್ಲ, ಕಾಂಗ್ರೆಸ್ ಅವರು ಒಳಗಡೆ ಬಂದ್ಬಿಟ್ರು, ಬೇರೆ ಪಕ್ಷದವರು ಒಳಗಡೆ ಬಂದ್ಬಿಟ್ರು. ಇನ್ನು ಹಿಂದೂ ಧರ್ಮ ಅಂದ್ರೆ ಸರ್ವಧರ್ಮ ಅಂತ ಹೇಳಿ ಜನಕ್ಕೆ ಗೊತ್ತಾಗ್ಬಿಡುತ್ತೆ. ನಾವು ಮೋಸ ಮಾಡ್ಕೊಂಡ್ ಬಂದಿದ್ವಿ, ಬಿಜೆಪಿ ಇದೆ ಹಿಂದೂ ಧರ್ಮ ಅಂತ. ನಾನು ಹಾಕಿರೋ ಬಟ್ಟೆ ಇದೆಯಲ್ಲ, ಇವತ್ತು ನಾನು ಹಾಕಿರೋ ಬಟ್ಟೆ ಇದೆಯಲ್ಲ, ಇದು ಹಿಂದೂ ಧರ್ಮ, ಇದನ್ನ ಹಾಕೊಂಡು ಓಡಾಡ್ಬಿಟ್ರೆ ಏನಪ್ಪ ನೀನ್ ಬಿಜೆಪಿ ಸೇರಿ ಅಂತ ಇವತ್ತು ಯಾರು ಬೇಕಾದ್ರೆ ಬರ್ತೀನಿ. ದರ್ಶನ್ ಅವರೇ, ಇನ್ನೊಂದ್ ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ ಅಂತ ಕರೆಸಿಕೊಳ್ಳುತ್ತೆ, ಎಲ್ಲಾ ಜಾತಿ ಧರ್ಮದವರು ನಮಗೆ ಸಮಾನ ಅಂತ ಹೇಳಿ. ಓರ್ವ ರಾಜಕೀಯ ವ್ಯಕ್ತಿ ಖಾಸಗಿಯಾಗಿ ಧಾರ್ಮಿಕ ಆಚರಣೆಗಳನ್ನ ಮಾಡಲಿ, ಈ ರೀತಿಯಾಗಿ ಸಾರ್ವಜನಿಕವಾಗಿ ಮಾಡೋದು ತಪ್ಪು ಎನ್ನುವುದಾಗಿ ಒಂದಷ್ಟು ಅಭಿಪ್ರಾಯ, ಅದು ಕೂಡ ನಿಮ್ಮ ಪಾರ್ಟಿಯವರಿಂದಲೇ ಕೇಳಿ ಬಂದಿದ್ದು. ಏನ್ ಹೇಳ್ತೀರಾ ಅಂತ ಹೇಳಿ. ನೋಡಿ, ಏನು ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ ಅದು ಪಕ್ಷದ ಕಾರ್ಯಕ್ರಮ ಅಲ್ಲ. ಅವರ ಧರ್ಮಪತ್ನಿಯವರ ಜೊತೆಗೆ ಒಂದು ಧಾರ್ಮಿಕ ಆಚರಣೆಗೆ ಹೋಗುವಂಥದ್ದು ಅವರ ವೈಯಕ್ತಿಕ ನಿರ್ಧಾರ ಆಗಿರ್ತದೆ. ಸಾರ್ವಜನಿಕವಾಗಿ ಸಾರ್ವಜನಿಕ ಕಾರ್ಯಕ್ರಮ, ಸಾರ್ವಜನಿಕವಾಗಿ ನಡೆಯುವಂಥ ಕಾರ್ಯಕ್ರಮ ಅವ್ರು ಹೋಗಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು, ಇಲ್ಲಿ ಅನೇಕ ಚರ್ಚೆಗಳಾಯ್ತು ನೋಡಿ. ಡಿ ಕೆ ಶಿವಕುಮಾರ್ ಅವರು ಒಂದು ದಿನ ಬೆಂಗಳೂರಿಗೆ ಬರಬೇಕಾದ್ರೆ ಅವ್ರ ಅವತ್ತಿನ ಗುರಿ ನಾನು ಶಾಸಕ ಆಗಬೇಕು ಅಂತ ಇತ್ತು. ಅದಾಗಿ ಅವರು ಬಂಗಾರಪ್ಪನವರ ಮನೆ ಹತ್ರ ಕಾಯ್ತಾ ಇರ್ತಾರಂತ ಯುವಕರಾಗಿದ್ದಾಗ. ಇವತ್ತು ಬಂಗಾರಪ್ಪನವರು ಯಾವ ಮನೆಯಲ್ಲಿ ಇದ್ರಲ್ಲ ಅದೇ ಮನೆಯಲ್ಲಿ ಇವತ್ತು ಪಡ್ಕೊಂಡಿದ್ದಾರೆ. ಅಂದ್ರೆ ಅವರು ಏನು ಪಣ ತೊಟ್ಟಿರ್ತಾರಲ್ಲ ಅದು ಯಾವತ್ತೂ ಬಿಡಲ್ಲ. ಜೊತೆಗೆ ಅವರಿಗೆ ಅಮಿತ್ ಶಾ ಅವರ ಒತ್ತಡದ ಮೂಲಕ ಅನೇಕರಿಂದ ಕೇಳ್ತಾರೆ, ನೀವು ಬಿಜೆಪಿಗೆ ಬರಬೇಕು, ನಿಮ್ಮ ಮೇಲೆ ಪ್ರಕರಣಗಳನ್ನ ದಾಖಲಿಸ್ತೀವಿ ಅಂತೆಲ್ಲ. ಏನೇ ಒತ್ತಡ ಆದ್ರೂ ಸಮೇತ ನಾನು ಕಾಂಗ್ರೆಸ್ಸಿಗ, ನಾನು ಜೈಲಿಗೆ ಬೇಕಿರು ಹೋಗ್ತೀನಿ, ಆದ್ರೆ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗಲ್ಲ ಅಂತ ಅವರು ಆಫರ್ಗಳನ್ನ ಹಾಗೆ ಸೈಡ್ ಸರ್. ಅವತ್ತು ಜೈಲಿಗೆ ಹೋಗಿರೋದು ಸತ್ಯ. ಜೈಲಿಗೆ ಹೋಗಿ ಬಂದಾದ್ಮೇಲೆ ಇವತ್ತು ಸುಪ್ರೀಂ ಕೋರ್ಟ್ ಎಲ್ಲಾ ಕೇಸ್ಗಳನ್ನ ಖುಲಾಸೆ ಮಾಡಿರ್ತಕ್ಕಂಥದ್ದು ಸತ್ಯ. ತದನಂತರ ಪಕ್ಷಕ್ಕೋಸ್ಕರ ಯಾರಾದರೂ ವ್ಯಕ್ತಿ ತನು ಮನ ಧನ ಜೊತೆಗೆ ಪ್ರಾಣವನ್ನು ಒತ್ತೆ ಇಟ್ಟು ಪಕ್ಷವನ್ನು ಸಂಘಟನೆ ಮಾಡಿ ಈ ಮಟ್ಟಕ್ಕೆ ಕಟ್ಟಿದ್ದಾರೆ, ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಜೊತೆಗೆ ಸರ್ ಯಾವೆಲ್ಲ ವ್ಯಕ್ತಿಗಳು NSU ಇಂದ ಅಥವಾ ಯೂತ್ ಕಾಂಗ್ರೆಸ್ಸಿಂದ ಒಂದು ತಳಮಟ್ಟದಿಂದ ಬರ್ತಾರಲ್ಲ, ಅವರು ನಮ್ಮ ಹುಟ್ಟು ಕಾಂಗ್ರೆಸ್ಸೇ, ನಮ್ಮ ಮೃತ್ಯುವೂ ಕಾಂಗ್ರೆಸ್ಸೇ ಅನ್ನುವಂಥ ಒಂದು ಸಿದ್ಧಾಂತ ಇಟ್ಕೊಂಡು ಬಂದಿರತಕ್ಕಂಥವ್ರು. ಈಗ ನೀವೇನಾದ್ರು ನನ್ನ ಜೀವನದಲ್ಲಿ ಏನು ಆಸೆ ಅಂತ ಕೇಳಿದ್ರೆ ಸರ್, ನಾನೊಂದಿನ ಸತ್ತಾಗ ನನ್ನ ಎದೆ ಮೇಲೆ ಕಾಂಗ್ರೆಸ್ ಧ್ವಜ ಇದ್ರೆ ಸಾಕು ಅಂತ ಹೆಮ್ಮೆ ಪಡ್ತೀನಿ ಹೊರತು ಯಾವ ಹುದ್ದೆಗಲ್ಲ. ಆ ರೀತಿಯಾದಂಥ ಭಾವನೆಗಳನ್ನ ನಾವು ಪಕ್ಷ ಅಂತ ಪಡೆದಾಗ ತಿಳ್ಕೊಂಡು
ತಿಳ್ಕೊಳ್ತೀವಿ. ಇನ್ನೊಂದು ಚಿಕ್ಕದು ಹೇಳ್ತೀನಿ ಸರ್, ಸೇನೆ ಬಗ್ಗೆ ಮಾತಾಡಿದ್ರು ಆ ಒಂದು ಕಾರಣಕ್ಕೆ ಸರ್. ಇವತ್ತು ಲದಾಖ್ ದೇಶದಲ್ಲೇ ಇದೆ. ಲದಾಖ್ ಅಲ್ಲಿ ಒಬ್ರು ಇಂಡಿಪೆಂಡೆಂಟ್ ಸಂಸದರು ಗೆದ್ದಿದ್ದಾರೆ. ಒಂದು. ಎರಡನೇದು, ದೇಶದ ಸೈನಿಕರ ಬಗ್ಗೆ ಮಾತಾಡಿದ್ರು. ಏ ಮೇರೆ ವತನ್ ಕೆ ಲೋಗೋ ಅಂತ ಹೇಳ್ಬಿಟ್ಟು ಲತಾ ಮಂಗೇಶ್ಕರ್ ಅವ್ರ ಕೈಲಿ ಜವಾಹರ್ಲಾಲ್ ನೆಹರೂರವರು ಅವತ್ತಿನ ದೇಶದ ಪರಿಸ್ಥಿತಿ ಹೇಗಿತ್ತು ಅವರಿಂದ ಹಾಡು ಹೇಳಿಸಿ ಅವರಿಂದ ನಿಧಿ ಸಂಗ್ರಹ ಮಾಡಿದ್ದು ಒಂದು ಇತಿಹಾಸ. ಯಾವಾಗ ಯುದ್ಧ ನಡೀತಾ ಇತ್ತು ಅವಾಗ ಇಂದಿರಾ ಗಾಂಧಿ ಅವರು ತಮ್ಮ ಚಿನ್ನವನ್ನ ದೇಶದ ಸೈನಿಕರಿಗೋಸ್ಕರ ಅಡ ಇಟ್ಟಿದ್ದು ಅಷ್ಟೇ ಸತ್ಯ. 71ರ ಯುದ್ಧದಲ್ಲಿ ನಾವು ಗೆದ್ದಿರ್ತಕ್ಕಂಥದ್ದು ಅಷ್ಟೇ ಸತ್ಯ. ಇವತ್ತು ಅರುಣಾಚಲ್ ಪ್ರದೇಶದಲ್ಲಿ ಚೀನಾದವರು ಗ್ರಾಮ ಮಾಡಿರ್ತಕ್ಕಂಥದ್ದು ಅದೇ ಸತ್ಯ, ಅಷ್ಟೇ ಸತ್ಯ. ಮೋದಿಯವರು ಒಂದು ಮಾತು ಹೇಳೋರು, ಏಕ್ ಸಿರ್ಕೋ 10 ಸಿರ್ಲೇಕೆ ಅವಂಗ ಅಂತೇಳಿ. ಪುಲ್ವಾಮಾ 44 ಜನ ನಮ್ಮ ದೇಶದ ವೀರ ಯೋಧರು ಮಾಡಿದ್ರಲ್ಲ ಸ್ವಾಮಿ. ಏನು ಉತ್ತರ ಕೊಟ್ರಿ ನೀವು? ಏನು ಉತ್ತರ ಕೊಟ್ರಿ? ರಾಜಕೀಯ ಚುನಾವಣಾ ಭಾಷಣಕ್ಕೆ ಬಳಸ್ಕೊಂಡ್ರಲ್ಲ. ಇದೇ ಚೀನಾ ವಿಚಾರದಲ್ಲಿ ನೀವು ಒಂದು ಮಾತು ಹೇಳಿದ್ರಲ್ಲ, ಲವ್ ಲೆಟರ್ ಲಿಖನಾ ಬಂದು ಕರೋ ಉಸಿ ಭಾಷೆ ಮೇಲೆ ಸಮಜಾ ಕರೋ ಅಂತೇಳಿ. ಜಿಂಗ್ಪಿಂಗ್ ಬಂದಾಗ ಏನು ಪಂಚೆ ತೊಟ್ಕೊಂಡೇನು, ಎಳ್ನೀರು ಕುಡ್ದಿದ್ದೇನು, ಜೋಕಾಲೆ ಕೂತಿದ್ದೇನು, ಇವತ್ತು ಬಾಯ್ ಬಾಯ್ ಅಂತ ಹೇಳಿದ್ ಯಾರು ಸರ್? ನೋಡಿ, ದೇಶದ ಯಾವುದೇ ಆಯ್ತು, ನಿಮ್ಗಿದೆ ಪ್ರಶ್ನೆ. ಇವತ್ತು ಮುಸ್ಲಿಮರನ್ನ ವಿರೋಧ ಮಾಡುವಂತವ್ರು ಇದೇ ಆಫ್ಘಾನ್ಗೆ ಕಳೆದ ಬಾರಿ ಬಜೆಟ್ ನಲ್ಲಿ 300 ಕೋಟಿ ಕೊಟ್ಟಿದ್ಯಾರು, ತಾಲಿಬಾನಿಗೆ ಸರ್ 200 ಕೋಟಿ ಕೊಟ್ಟಿದ್ಯಾರು, ಬಾಂಗ್ಲಾಕ್ಕೆ 100 ಕೋಟಿ ಕೊಟ್ಟಿದ್ಯಾರು. ಯಾರು ಕೊಟ್ಟಿದ್ದು? ಅದೇ ಅಮೆರಿಕ ಇವತ್ತು ನಮಗೆ ಕೊಟ್ಟಿದ್ದಾರ. ದೇಶದ ಯಾವುದೇ ನೆರೆ ರಾಜ್ಯಗಳಿದ್ದಾಗ ಸರ್, ಇವತ್ತು ರಾಜೀವ್ ಗಾಂಧಿ ಅವರು ಪ್ರಾಣ ತ್ಯಾಗ ಆಗ್ತಾ ಇರ್ಲಿಲ್ಲ ಸರ್ ಈ ದೇಶಕ್ಕೋಸ್ಕರ. ಶ್ರೀಲಂಕಾದಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕಂತ ನಮ್ಮ ಸೇನೆ ಕಳಿಸಿದ್ರು. ಅನೇಕ ಇತಿಹಾಸ ನಮಗಿದೆ. ದಯವಿಟ್ಟು ದೇಶದ ವಿಚಾರದಲ್ಲಿ, ಯೋಧರ ವಿಚಾರದಲ್ಲಿ ಸುಳ್ಳು ಹೇಳುವಂತ ಕೆಲಸಗಳು ಆಗಬಾರ್ದು. ಖಂಡಿತ. ದಿಲೀಪ್ ಗೌಡ್ರೆ, ಕ್ವಿಕ್ ಆಗಿ ಕೊನೆಯದಾಗಿ, ಇಲ್ಲಿ ಅಜಿತ್ ಪವಾರ್ ಆಗ್ತಾರಾ ಅಥವಾ ಶಿಂದೆ ರೀತಿಯಲ್ಲಿ ಡಿ.ಕೆ ಶಿವಕುಮಾರ್ ಆಗ್ತಾರಾ? 20 ಸೆಕೆಂಡ್ ಅಲ್ಲಿ ಒಂದು ಆನ್ಸರ್ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ. ಇವ್ರು ಹೇಳ್ತಾ ಇರ್ತಕ್ಕಂಥದ್ದು 1971ರ ಯುದ್ಧ, ನಾನು ಹೇಳ್ತಾ ಇರ್ತಕ್ಕಂಥದ್ದು 1962ರ ಯುದ್ಧ. ಇಂಡಿಯಾ ಮತ್ತೆ ಚೀನಾ ಮಧ್ಯದಲ್ಲಿ ನಡ್ತಕ್ಕಂಥ ಯುದ್ಧ. ಆ ಯುದ್ಧದಲ್ಲಿ ನಾವು ಸೋಲ್ತೀವಿ. ಆ ಸೋತು ಲಡಾಖ್ ಅನ್ನ ನಾವು ಬಿಡ್ಕೊಂಡ್ ಕೊಡ್ಬೇಕಾಗುತ್ತೆ. ಅವತ್ತು ಅಲ್ಲೊಂದು ಹುಲ್ಲು ಕಡ್ಡಿನೂ ಬೆಳೆಯಲ್ಲ ಅಂತ ಹೇಳಿ ಬಿಡ್ಕೊಂಡ್ ಕೊಡ್ತಾರೆ. ಇದನ್ನ ಸುಳ್ಳು ಅಂತ ಹೇಳ್ತಾರಲ್ಲ. ಎಷ್ಟು ಭಾಗ ಕೊಟ್ರಿ? ಇದೇ ಸ್ವಾಮಿ, ಎಷ್ಟು ಭಾಗ ಕೊಟ್ರಿ? ಎಷ್ಟು ಭಾಗ? ಚರ್ಚೆ ಇರೋದು ಡಿ.ಕೆ ಶಿವಕುಮಾರ್ ಅವ್ರ ಬಗ್ಗೆ ಸರ್. ಬೇಗ ಮುಗಿಸಿ ಸರ್, ಬೇಗ. ವಿಚಾರದಲ್ಲಿ ಅರುಣಾಚಲ ಪ್ರದೇಶದಲ್ಲಿ LOC ನಮ್ಮ ಲೈನ್ ಆಫ್ ಕಂಟ್ರೋಲ್ ಬರ್ತದೆ. ಆ ಒಂದು ಚೀನಾ ಅವರ ಬಾರ್ಡರ್ ನಲ್ಲಿ ಗ್ರಾಮ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಪಾಪ ಇವ್ರು ತಡ್ಕೊಳಕ್ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದು ಸರ್, ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ಇವತ್ತು ಇದೇ ಹಿಂದುತ್ವದ ವಿಚಾರದಲ್ಲಿ ಆಗಿರೋ, ಹಿಂದುತ್ವ ಅಂತಂದ್ರೆ ಬಿಟ್ಬಿಡೋಣ, ಹಿಂದೂ ಆಚರಣೆ ವಿಚಾರದಲ್ಲಿ ಪ್ರಯಾಗ್ರಾಜ್ನಲ್ಲಿ 66 ಕೋಟಿ ಜನಸಂಖ್ಯೆ ಒಂದು ಕಡೆ ಸೇರಿದ್ದಾರೆ. ಇದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಕಾಂಗ್ರೆಸ್ಗೆ. ಪಾಪ ಡಿ.ಕೆ ಮೇಲೂ ಮುಗಿಬಿಡ್ತಾರೆ. ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ತಾರಲ್ಲ ಇವರು. ಹಿಂದೂ ಧರ್ಮ ಯಾವುದೇ ಕಾರಣಕ್ಕೂ ಅಪಾಯದಲ್ಲಿದ್ದಲ್ಲ. ಇಲ್ಲ ಸ್ವಾಮಿ. ಒಂದ್ ನಿಮಿಷ ಯಾರ ಒಬ್ರು ಮಾತಾಡಿ ಸರ್, ದಯವಿಟ್ಟು ನಾಗೇಂದ್ರ ಅವರೇ ಮಾತಾಡಿ. ದಿಲೀಪ್ ಅವರೇ, ಅಮಿತ್ ಶಾ ಅಲ್ಲ, ಟೈಮ್ ಓವರ್. ದಿಲೀಪ್ ಅವರೇ ಟೈಮ್ ಓವರ್. ದಿಲೀಪ್ ಅವರೇ ಅವಶ್ಯಕತೆ ಇಲ್ಲ. ಅವರಿಗೆ ಕ್ಲಾರಿಟಿ ಬೇಕು ಸರ್. ಮಣಿಪುರಿಗೆ ಹೋಗ್ಬೇಕಿಲ್ಲ. ಅಮಿತ್ ಶಾ ಹೋಗ್ಬೇಕಂತ ಅಧಿಕಾರ ಇದೆ. ತಮಿಳ್ನಾಡಿಗೆ ಡಿ.ಕೆ ಶಿವಕುಮಾರ್ ಮನಸ್ಸಿದ್ದೀರಲ್ಲ, ಡಿ.ಕೆ ಶಿವಕುಮಾರ್ ಒಂದ್ ನಿಮಿಷ ಅವ್ರು ಯಾಕೆ ಹೋದ್ರು, ಇವ್ರು ಯಾಕೆ ಹೋದ್ರು ಅಂತ ಕೇಳೋ ಅಧಿಕಾರ ಇವ್ರಿಗಿಲ್ಲ. ಸ್ವತಂತ್ರ ಭಾರತ ಇದು. ವೀಕ್ಷಕರು ಅಮಿತ್ ಶಾ ಜೊತೆ ವೇದಿಕೆ ಯಾಕೆ ಹಂಚ್ಕೊಂಡ್ರು ಅಂತ. ಅಮಿತ್ ಶಾ ಕರ್ತಿರಲ್ಲ ಸ್ವಾಮಿ, ಕರ್ತಿರ ಜಗ್ಗಿ ವಾಸುದೇವನ್. ಅಮಿತ್ ಶಾ ಜಗ್ಗು ವಾಸುದೇವನ್. ನಾಚಿಕೆ ಆಗ್ಬೇಕು ಹೇಳಿಕೆಗಳು ಕೊಡ್ಲಿಕ್ಕೆ ನಿಮ್ಗೆ. ಡಿ.ಕೆ ಶಿವಕುಮಾರ್ ಅವರು ಏನು ಇವತ್ತು ಡಿ.ಕೆ ಶಿವಕುಮಾರ್ ಏನು 50-50 ಸೂತ್ರ ಇತ್ತಲ್ಲ, ರಾಜಸ್ಥಾನ್ ಪರಿಸ್ಥಿತಿನ ನೋಡಿದ್ದಾರೆ ಅವರು, ಕಣ್ತುಂಬ ನೋಡಿದ್ದಾರೆ. ಇದೇ ರಾಹುಲ್ ಗಾಂಧಿ ಕೊಟ್ಟಿರೋಂಥ ಒಂದು ಸ್ಟೇಟ್ಮೆಂಟ್, ಕೊಟ್ಟಿರೋ ಭರವಸೆನ ರಾಜಸ್ಥಾನದಲ್ಲಿ ಏನಾಗಿದೆ ಅಂತ ಡಿ.ಕೆ ಶಿವಕುಮಾರ್ ನೋಡಿದ್ದಾರೆ. ಹಾಗೆ ಛತ್ತೀಸ್ಗಢದಲ್ಲೂ ಕೂಡ ಇದೇ ರಾಹುಲ್ ಗಾಂಧಿ ಅವರು, ಇದೇ ಹೈಕಮಾಂಡ್ ಅವರು ಕೊಟ್ಟಿರೋ ಮಾತುಗಳನ್ನ
ಇವತ್ತು ಛತ್ತೀಸ್ಗಢ ಪರಿಸ್ಥಿತಿ ನೋಡಿದ್ದಾರೆ. Yes, sir, yes. ಈ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನನಗೂ ಆಗುತ್ತೆ ಅಂತೇಳಿ Okay. ಇವತ್ತು ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಅನಿಲ್ ನಾಚಪ್ಪ ಅವರೇ, ಕೊನೆಯದಾಗಿ ಕುಮಾರಸ್ವಾಮಿ ದೇವೇಗೌಡರಿಗೆ ನೋಡಿ ಹೇಳ್ರಿ. ನೋಡಿ ಸರ್, ಇವತ್ತೇನು ರಾಜಕೀಯ ಬದಲಾವಣೆಗಳಾಗ್ತಿದೆಯಲ್ಲ, ಇದರಲ್ಲಿ ರಾಜಕೀಯದಲ್ಲಿ ದ್ರೋಹಿಗಳು ಇಲ್ಲ ಸ್ನೇಹಿತರು ಇಲ್ಲ ಅನ್ನೋದು, ಶತ್ರುಗಳು ಇಲ್ಲ ಅನ್ನೋದು ಸತ್ಯ ಆಗಿದೆ. ನಾಳೆ ಒಂದಿನ DK ಶಿವಕುಮಾರ್ ಅವರು, HDK ಕುಮಾರಸ್ವಾಮಿ ಅವರು, BO ವಿಜಯೇಂದ್ರ ಅವರು ಕೈ ಇಟ್ಕೊಂಡು ಓಡಾಡಿದ್ರು ಏನ್ ತಪ್ಪಿಲ್ಲ. ಆದ್ರೆ ಇವ್ರು ಸ್ವಲ್ಪ ಹುಷಾರಾಗಿರ್ಬೇಕು JDS ಅವರು. ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆ ಆಯಿತು. ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಆಪ್ ವಕ್ತಾರರಾಗಿರುವಂತಹ ಅನಿಲ್ ನಾಚಪ್ಪ ಅವರು, JDS ವಕ್ತಾರರಾಗಿರುವಂತಹ ಡಾಕ್ಟರ್ ನಾಗೇಂದ್ರ ಅವರು, ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರು, ಹಾಗೆಯೇ BJP ವಕ್ತಾರರಾಗಿರುವಂತಹ ದಿಲೀಪ್ ಗೌಡರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಒಂದ್ ಕಡೆಯಲ್ಲಿ DCM DK ಶಿವಕುಮಾರ್ ಅವರ ಕುಂಭಮೇಳದ ಪುಣ್ಯ ಸ್ನಾನ, ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಏನ್ ಮಾಡಿದ್ರು ಅಲ್ಲಿಂದ ಶುರುವಾದಂತ ಚರ್ಚೆಗಳು ಈಗ ಕೊಯಮತ್ತೂರಿನಲ್ಲಿ ನಡೆದಂತ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿ ಆಗಿದ್ದಾರೆ. ಇಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇಲ್ಲಿ ಚರ್ಚೆ ಆಗುವಂತ ಅನಿವಾರ್ಯತೆ ಅಥವಾ ಅವಶ್ಯಕತೆ ಇದೆಯಾ? DCM DK ಶಿವಕುಮಾರ್ ಅವರು ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾದ್ರೆ ತಪ್ಪೇನು ಎನ್ನುವುದಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇವೆ. ಕಾದ್ ನೋಡೋಣ ಮುಂದಿನ ಹಂತದಲ್ಲಿ ಏನೆಲ್ಲ ರಣತಂತ್ರಗಳನ್ನ ಟ್ರಬಲ್ ಶೂಟರ್ DCM DK ಶಿವಕುಮಾರ್ ಅವರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.